ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकम्। वन्देऽहं श्रीगुरो श्रीयुतावद्कमलं श्रीगुरून् वैष्णवांश श्रीरूपं साग्रजातं सहगणरघुनाथान्वितं तं सजीवम् साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगणललिता श्रीविशाखान्वितांश नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरतसेनाः हे कृष्ण करुणा सिन्धो दीनबन्धो जगत्पते गोपेश गोपिकान्त राधाकान्त नमोऽस्तुते सप्तकाञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपासिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद हरे कृष्णा 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 हरे 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 राम 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 हरे हरे। ಹರೇ ಕೃಷ್ಣ. ಸೊ ರಹುಗಣ ರಾಜ ಮತ್ತು ಚಡ ಭರತನ ಸಂವಾದ. ಸೊ, ಈ ಸಂವಾದ ಮುಂದುವರಿತಾ ಇದೆ. ಹಿಂದಿನ ಅಧ್ಯಾಯದಲ್ಲಿ ಕೂಡ ಸಂವಾದನೆ ಇತ್ತು, ಆದರೆ ಈ ಅಧ್ಯಾಯದಲ್ಲಿ ಇನ್ನಷ್ಟು ಫರ್ದರ್ ಕನ್ವರ್ಸೇಷನ್. ಹಿಂದಿನ ಅಧ್ಯಾಯದಲ್ಲಿ ಆ ರಹುಗಣ ರಾಜ ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ದ. ಜಡ ಭರತ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟ. ಆತ್ಮ ಮತ್ತೆ ದೇಹದ ಮಧ್ಯೆ ವ್ಯತ್ಯಾಸ, ಆತ್ಮದ ಗುರಿ ಏನು ಅನ್ನೋದನ್ನ, ಮತ್ತೆ ಆತ್ಮ ಯಾಕೆ ಕಷ್ಟಕ್ಕೆ ಒಳಗಾಗುತ್ತೆ, ಸಂಕಟಕ್ಕೆ ಒಳಗಾಗುತ್ತೆ, ಅದರ ದುಃಖಕ್ಕೆ ಕಾರಣ ಏನು, ಮತ್ತೆ ಇಂದ್ರಿಯಗಳು, ಮನಸ್ಸು, ಸೊ ಇದರ ಎಲ್ಲದರ ಬಗ್ಗೆ ವರ್ಣನೆ ಮಾಡಿದ್ರು. ಮತ್ತೆ ಮನಸ್ಸನ್ನು ಹೇಗೆ ನಿಯಂತ್ರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರು. ರೈಟ್. ಸೊ ಉಪೇಕ್ಷಾ ಪ್ರಮತ್ತಃ ಮತ್ತೆ ಗುರು ಹರಿ ಚರಣ ಉಪಾಸನ ಅಸ್ತ್ರ. ಸೊ ಮನಸ್ಸನ್ನ ನಿಗ್ರಹಿಸೋದಕ್ಕೆ, ಗೆಲ್ಲೋದಕ್ಕೆ ಒಂದು ಸರಳವಾದ ಉಪಾಯ ಅಂದರೆ ಫಸ್ಟ್ ಅದನ್ನು ನೆಗ್ಲೆಕ್ಟ್ ಮಾಡಬೇಕು. ಸೆಕೆಂಡು ಅದನ್ನ ಅಪ್ರಮತ್ತ, ತುಂಬ ಅಟೆಂಟಿವ್ ಆಗಿರಬೇಕು ಮಾಡುವ ಕಾರ್ಯದಲ್ಲಿ. ನಂತರ ಹರಿಗುರು ಚರಣ, ಗುರುಗಳ ಚರಣಾಶ್ರಯವನ್ನ ಪಡೆದುಕೊಳ್ಬೇಕು. ಆಗ ಮನಸ್ಸನ್ನು ನಿಯಂತ್ರಿಸುವುದು ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ಸೊ ಮುಂದಿನ ಅಧ್ಯಾಯದಲ್ಲಿ, 12ನೇ ಅಧ್ಯಾಯದಲ್ಲಿ ಇವತ್ತು ನಾವು ಚರ್ಚೆಯನ್ನು ಮುಂದುವರಿಸೋಣ. 12ನೇ ಅಧ್ಯಾಯದಲ್ಲಿ ಸುಮಾರು 16 ಶ್ಲೋಕಗಳಿವೆ. ಈ 16 ಶ್ಲೋಕಗಳಲ್ಲಿ 4 ಭಾಗಗಳು. ಮೊದಲನೇ ಭಾಗದಲ್ಲಿ ರಹುಗಣ ಜಡಭರತನಿಗೆ ಧನ್ಯವಾದ ಹೇಳಿ ಮತ್ತಷ್ಟು ಪ್ರಶ್ನೆಗಳನ್ನು ಕೇಳುತ್ತಾನೆ. ಸೊ ರಹುಗಣ ಸಂಶಯನು ನಾಶವಾಗಿಲ್ಲ, ಇನ್ನಿಷ್ಟು ಪ್ರಶ್ನೆಗಳನ್ನ ಮುಂದಿಡ್ತಾ ಇದ್ದಾನೆ. ನಂತರ ಜಡಭರತನು ಭೌತಿಕ ಪ್ರಪಂಚದ ಸುಳ್ಳುತನವನ್ನು ಸ್ಥಾಪಿಸುತ್ತಾನೆ. ದ ಮಟೀರಿಯಲ್ ವರ್ಲ್ಡ್ ಇಸ್ ಫಾಲ್ಸ್. ನಂತರ ಭಗವಂತನ ಗುಣಗಳು, ಆತನ ವಾಸಸ್ಥಾನ ಮತ್ತು ಭಕ್ತಿ ನಿಜವೆಂದು ಜಡಭರತನು ಸ್ಥಾಪಿಸುತ್ತಾನೆ. ತದನಂತರ ಅಂತಿಮ ಭಾಗದಲ್ಲಿ ಜಡಭರತ ತನ್ನ ಇತಿಹಾಸವನ್ನು ಬಹಿರಂಗಪಡಿಸುತ್ತಾನೆ. ಇಲ್ಲಿವರೆಗೂ ಜಡಭರತ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಜಡಭರತ ತನ್ನ ನಿಜವಾದ ಪರಿಚಯವನ್ನ, ಇಂಟ್ರೊಡಕ್ಷನ್ ಅನ್ನ ನೀಡ್ತಾರೆ. ಸೊ ಈ ವಿಷಯಗಳನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ
देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवती नैष्टिकी। कृष्णाय वासुदेवाय देवकी नन्दनाय च नन्दगोपकुमाराय ಗೋವಿಂದಾಯ ನಮೋ ನಮಃ. ಇವತ್ತಿನ ಅಧ್ಯಾಯದ ಪ್ರಥಮ ಶ್ಲೋಕ ನಾವು ಚರ್ಚೆ ಮಾಡೋಣ. ಸರಹುಗನ ರಾಜ ಫಸ್ಟ್ ಜಡಭರತನ ಸ್ತುತಿಯನ್ನು ಮಾಡ್ತಾನೆ. ಜಡಭರತನ ಪ್ರಶಂಸೆಯನ್ನು ಮಾಡಿ ನಂತರ ಜಡ ಪ್ರಶ್ನೆಗಳನ್ನು ಕೇಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಪ್ರಭುಜಿ ಕೇಳಿಸ್ತಾ ಇದೆ ಪ್ರಭು. ಸ್ಪಷ್ಟವಾಗಿದೆಯಲ್ಲ? ಓಕೆ, ಸ್ಪಷ್ಟವಾಗಿ. ಥ್ಯಾಂಕ್ ಯು. ರಘುಗಣ ಉವಾಚ ನಮೋ ನಮಃ ಕಾರಣ ವಿಗ್ರಹಾಯ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ ನಮೋ ಅವಧೂತ ದ್ವಿಜಬಂಧುಲಿಂಗ ನಿಗೂಢ ನಿತ್ಯಾನುಭವಾಯ ತುಭ್ಯಂ. ಯಾರು ಓದಕ್ಕೆ ಇಷ್ಟಪಡ್ತೀರಾ? ಹರಿಕೃಷ್ಣ ಪ್ರಭುಜಿ. ಭಾನುಕುಮಾರಿ ಮಾತಾಡಿ. ದಂಡವತ್ ಪ್ರಣು ಪ್ರಭುಜಿ. ರಘುಗಣ ಮಹಾರಾಜನು ನುಡಿದನು, ಶ್ರೇಷ್ಠನಾದ ಮಹಾತ್ಮನೇ, ನೀನು ದೇವೋತ್ತಮ ಪರಮ ಪುರುಷನಿಗಿಂತ ಬೇರೆಯಲ್ಲ. ನಿನ್ನ ಸತ್ಯ ಸ್ವರೂಪದ ಪ್ರಭಾವದಿಂದ ಶಾಸ್ತ್ರಗಳಲ್ಲಿದ್ದ ಎಲ್ಲ ಬಗೆಯ ಅಸಮಂಜಸ ಅಂಶಗಳು ನಿವಾರಣೆಯಾಗಿದೆ. ದ್ವಿಜ ಬಂಧುವಿನ ವೇಷದಲ್ಲಿ ನೀನು ದಿವ್ಯಾನಂದ ಸ್ವರೂಪವನ್ನು ಮರೆಮಾಡಿರುವೆ. ನಿನಗೆ ನನ್ನ ಗೌರವಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಹರಿಕೃಷ್ಣ ಪ್ರಭುಜಿ. ಸೊ ಇಲ್ಲಿ ಜಡಭರತನಿಗೆ ಕಾರಣ ವಿಗ್ರಹ ಅಂತ ಕರೀತಾರೆ. ಯಾಕೆಂದ್ರೆ ಜಡಭರತ ಯಾರ ಮಗ? ಹಿಂದಿನ ಜನ್ಮದಲ್ಲಿ ಋಷಭದೇವರ ಮಗನಾಗಿ ಹುಟ್ಟಿದ್ದರು. ಋಷಭದೇವರು ಸಾಕ್ಷಾತ್ ಭಗವಂತನೇ, ಸರ್ವಕಾರಣ ಕಾರಣ. ಸೊ ದೇವರ ಮಗನಾದ ಕಾರಣ ಜಡಭರತ ಸಾಧಾರಣ ವ್ಯಕ್ತಿ ಅಲ್ಲ. ಜಡಭರತ ಮಹಾ ವ್ಯಕ್ತಿ. ಹಿ ಇಸ್ ಎ ಗ್ರೇಟ್ ಸೋಲ್. ಸೊ ಆದ ಕಾರಣ ಅವರಿಗೆ ಇಲ್ಲಿ ಕಾರಣ ವಿಗ್ರಹ ಅಂತ ಕೂಡ ಸಂಬೋಧನೆ ಮಾಡಿದ್ದಾರೆ. ಸೊ ಮಹಾಪುರುಷರಿಗೆ ಕೆಲವೊಮ್ಮೆ ಭಗವಾನ್ ಅಂತ ಕರೀತಾರೆ. ರೈಟ್? ಯಾಕಂದ್ರೆ ಮಹಾಪುರುಷರು ಭಗವಂತನ ಅನುಗ್ರಹದಿಂದ ಮಹಾ ಕಾರ್ಯವನ್ನು ಮಾಡಲು ಸಮರ್ಥರಾಗಿರ್ತಾರೆ. ಅದಕ್ಕೆ ಅವರಿಗೂ ಕೂಡ ಕೆಲವೊಮ್ಮೆ ಭಗವಾನ್ ಅಂತ ಸಂಬೋಧನೆ ಮಾಡ್ತಾರೆ. ಭಗವಾನ್ ನಾರದ, ಭಗವಾನ್ ವ್ಯಾಸ, ಭಗವಾನ್ ಮೈತ್ರೇಯ, ಭಗವಾನ್ ಅಂತ ಕೆಲವೊಮ್ಮೆ ಸಂಬೋಧನೆ ಮಾಡ್ತಾರೆ. ಯಾಕಂದ್ರೆ ಭಗವಂತನ ಅನುಗ್ರಹದಿಂದ ಭಕ್ತರು ಕೂಡ ಮಹಾ ಸಾಧನೆಯನ್ನ, ಸಾಹಸವನ್ನು ಮಾಡಲು ಸಿದ್ಧ ಆದ ಕಾರಣ. ಸೊ ಇಲ್ಲಿ ದ್ವಿಜಬಂಧು ಅಂತ ಕರೀತಾರೆ. ದ್ವಿಜ ಅಂದ್ರೆ ಬ್ರಾಹ್ಮಣ, ದ್ವಿಜಬಂಧು ಅಂದ್ರೆ ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಿದ್ದಾನೆ, ಬಟ್ ಆ ದ್ವಿಜನ ಲಕ್ಷಣಗಳು, ಬ್ರಾಹ್ಮಣತ್ವ ಅವನಲ್ಲಿ ಕಾಣಿಸ್ತಾ ಇಲ್ಲ. ಆದ್ರೆ ಇಲ್ಲಿ ಜಡಭರತ ಆಕ್ಚುಲಿ ಬ್ರಾಹ್ಮಣನು, ಆದ್ರೆ ಹೊರಗಡೆಯಿಂದ ನೋಡಿದರೆ, ಬಾಹ್ಯ ದೃಷ್ಟಿಯಿಂದ ನೋಡಿದರೆ ಬ್ರಾಹ್ಮಣನ ತರ ಕಾಣ್ತಾ ಇರ್ಲಿಲ್ಲ. ಅದಕ್ಕೆ ದ್ವಿಜಬಂಧು ಅಂತ ಕರೀತಾ ಇದ್ದಾರೆ. ಸೊ ಸ್ವರೂಪ ತುಚ್ಛೀಕೃತ ವಿಗ್ರಹಾಯ. ಸೊ ಮತ್ತೆ ಯಾವುದಾದ್ರೂ ಸಂಶಯಗಳಿದ್ರೆ ಎಲ್ಲ ಸಂಶಯಗಳನ್ನ ನಾಶ ಮಾಡುವ, ಶಾಸ್ತ್ರಗಳಲ್ಲಿ ಬರುವ ಹಲವಾರು ಸಂಶಯಗಳನ್ನು ನಾಶ ಮಾಡುವ ಶಕ್ತಿ ನಿಮ್ಮಲ್ಲಿದೆ ಅಂತ ರಘುಗಣ ಪ್ರಶಂಸೆಯನ್ನ ಮಾಡ್ತಾ ಇದ್ದಾನೆ. ಜ್ವರಾಮಯಾರ್ತಸ್ಯ ಯಥಾಗದಂ ಸತ್ ನಿಗಾದದಗ್ಧಸ್ಯ ಯಥಾ ಹಿಮಾಂಬಃ ಕುದೇಹಮಾನಾಹಿ ವಿದಷ್ಟ ದೃಷ್ಟೇಃ ಬ್ರಹ್ಮನ್ ವಚಸ್ತೆ ಅಮೃತಂ ಔಷಧಂ ಮೇ. ಓಕೆ, ವಸಂತ ಕುಮಾರಿ ಮಾತಾಜಿ. ಪ್ರಭು,
ಓದಿ. ಅನುವಾದ. ಎಲೆ ಬ್ರಾಹ್ಮಣ ಶ್ರೇಷ್ಠನೇ, ನನ್ನ ದೇಹವು ಕಲ್ಮಶಗಳಿಂದ ತುಂಬಿದೆ. ಗರ್ವವೆಂಬ ಸರ್ಪವು ನನ್ನ ದೃಷ್ಟಿಯನ್ನು ಕಚ್ಚಿದೆ. ಲೌಕಿಕ ಗ್ರಹಿಕೆಗಳಿಂದ ನಾನು ರೋಗಗ್ರಸ್ತನಾಗಿದ್ದೇನೆ. ಅಂತಹ ಜ್ವರದಿಂದ ಬಾಧಿತನಾದವನಿಗೆ ನಿನ್ನ ಅಮೃತ ಸದೃಶ ಉಪದೇಶಗಳು ಯೋಗ್ಯ ಔಷಧಿಗಳಾಗಿವೆ. ಬಿಸಿಲ ಜಲದಲ್ಲಿ ಬಳಲಿದವನಿಗೆ ಅವು ತಂಪಾದ ನೀರಿನಂತಿವೆ. ಹರೇ ಕೃಷ್ಣ ಪ್ರಭು. ಸೊ ಇಲ್ಲಿ ರೋಗ ಮತ್ತೆ ಔಷಧಿಯ ಹೋಲಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈ ಶ್ಲೋಕದ ಪ್ರಕಾರ ರೋಗ ಅಂದ್ರೆ ಏನು? ರೋಗ ಅಂದ್ರೆ ಭೌತಿಕ ಇಂದ್ರಿಯ ತೃಪ್ತಿಯಲ್ಲಿ ತೊಡಗುವುದೇ ರೋಗ. ಸೊ ನಾನು ಈ ಭವಸಾಗರದಲ್ಲಿ ಇಂದ್ರಿಯ ವಸ್ತುಗಳನ್ನು ಭೋಗಿಸುವಲ್ಲಿ ತೊಡಗಿದ್ದೇನೆ. ಸೊ ಆದ ಕಾರಣ ಆಮಯ ಗ್ರಸ್ತ, ಜ್ವರ ಆಮಯ ಆರ್ತಸ್ಯ ಅಂದ್ರೆ ನಾನು ತುಂಬಾ ಕಷ್ಟಕ್ಕೀಡಾಗ್ತಾ ಇದ್ದೀನಿ. ಯಾವ್ದು ಕಾರಣದಿಂದ? ಜ್ವರ ಮತ್ತೆ ರೋಗದ ಕಾರಣದಿಂದ. ಅಗದಂ ಸತ್ ವಚಸ್ತೆ ಅಮೃತಂ ಔಷಧಂ. ಆದರೆ ನನ್ನ ರೋಗಕ್ಕೆ ಔಷಧಿ ಯಾವುದು? ನಿನ್ನ ಮಾತುಗಳು, ನಿನ್ನ ಅಮೃತ ತುಲ್ಯ ಮಾತುಗಳು ನಾನು ಕೇಳುವುದರಿಂದ ನನ್ನ ಈ ಜ್ವರ ಮತ್ತೆ ರೋಗ ನಾಶವಾಗ್ತಾ ಇದೆ. ಇನ್ನಿಷ್ಟು ಕೇಳಬೇಕು ಅಂತ ಅನಿಸ್ತಾ ಇದೆ. ಸೊ ದಯವಿಟ್ಟು ಕೃಷ್ಣ ಕಥೆಯನ್ನ ಮುಂದುವರಿಸಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಇನ್ನೊಂದು ಶಬ್ದದ ಪ್ರಯೋಗ ಮಾಡ್ತಾರೆ, ಅದೇನು? ಕೂದೇಹ. ಕೂದೇಹ ಅಂದ್ರೆ, ಸೊ ಇಲ್ಲಿ ಕರೆಂಟ್ ಹೋಗಿದೆ. ನನ್ನ ಧ್ವನಿ ಕೇಳಿಸ್ತಾ ಇದೆ? ಕೇಳಿಸ್ತಿದೆ ಪ್ರಭು. ಕೇಳಿಸ್ತಾ ಇದೆ ಪ್ರಭು. ಓಕೆ, ಈಗ ಪವರ್ ಫೇಲಿಯರ್ ಆಯ್ತು, ನೆಟ್ವರ್ಕ್ ಪ್ರಾಬ್ಲಮ್ ಆಗ್ಬೋದು ಕೆಲವು. ಸೊ ಇಲ್ಲಿ ಏನ್ ಹೇಳ್ತಾ ಇದ್ರೆ, ಕೂದೇಹ. ಕೂದೇಹ ಅಂದ್ರೆ ಈ ಭೌತಿಕ ದೇಹ, ಕೂದೇಹ, ಬಾಡಿ ಫಿಲ್ಡ್ ವಿತ್ ಡರ್ಟಿ ಥಿಂಗ್ಸ್. ಕುಬುದ್ಧಿ ಅಂದ್ರೆ ದುರ್ಬುದ್ಧಿ ಅಂತ ಅರ್ಥ. ಅದೇ ರೀತಿ ಕೂದೇಹ ಅಂದ್ರೆ ಈ ದೇಹದಲ್ಲಿ ಮೂಳೆ ಮಾಂಸ ಎಲ್ಲ, ಮಲ ಮೂತ್ರ ಎಲ್ಲ ತುಂಬಿಕೊಂಡಿದೆ. ಅದಕ್ಕೆ ಈ ದೇಹಕ್ಕೆ ಕುದೇಹ ಅಂತ ಇಲ್ಲಿ ಕರೀತಾ ಇದ್ದಾರೆ. ಸೊ ಮತ್ತೆ ನನ್ನ ಕಣ್ಣು ಕೂಡ, ನನ್ನ ದೃಷ್ಟಿ ಕೂಡ ನಾಶವಾಗಿದೆ. ಯಾವ್ದು ಕಾರಣದಿಂದ? ದರ್ಪದ ಸರ್ಪದ ಪ್ರಭಾವದಿಂದ. ಹೇಗೆ? ಮಾನ ಅಹಿವಿದಷ್ಟ ದೃಷ್ಟೇ. ನಾನು ತುಂಬಾ ಗರ್ವಿತನಾಗಿದ್ದೆ. ಆದ್ರೆ ನಿಮ್ಮ ಮಾತುಗಳನ್ನು ಕೇಳೋದ್ರಿಂದ ನನ್ನ ರೋಗ ನಾಶವಾಗ್ತಿದೆ, ಮತ್ತೆ ನನ್ನ ಮಾನ ಕೂಡ ನಿರ್ಮಾಣವಾಗಿದ್ದೇನೆ. ರೈಟ್. ಸೊ ಗರ್ವವನ್ನು ಬಿಟ್ಟಿದ್ದೇನೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಸೂಕ್ತವಾದ ಒಂದು ಔಷಧಿಯನ್ನು ನಾವು ತಗೋಬೇಕಾಗುತ್ತೆ. ಸೊ ಮತ್ತೆ ಕೆಲವೊಮ್ಮೆ ತುಂಬಾ ಶೆಕೆ ಬಿಸಿಲಿದ್ದಾಗ ಏನಾಗುತ್ತೆ? ನಾವು ತುಂಬಾ ಕಷ್ಟಕ್ಕೀಡಾಗ್ತೀವಿ. ಆಗ ತಂಪಾದ ನೀರು ಯಾರಾದ್ರೂ ಕೊಟ್ರೆ ತುಂಬಾ ಆನಂದವಾಗುತ್ತೆ. ಅದೇ ರೀತಿ ಜಗತ್ತಿನಲ್ಲಿ ನಾವು ಎಷ್ಟೊಂದು ಕಷ್ಟಕ್ಕೆ ಈಡಾಗ್ತಾ ಇದೀವಿ. ತಂಪಾದ ಪಾನೀಯ, ಕೃಷ್ಣ ಕಥೆಯ ಪಾನೀಯ ನಮಗೆ ದೊರಕಿದ್ರೆ ನಮ್ಮ ಎಲ್ಲ ಕಷ್ಟ ನಿವಾರಣೆ ಆಗ್ಬಿಡುತ್ತೆ. ಸೊ ಈ ರೀತಿ ಸೊ ಜಡಭರತನ ಪ್ರಶಂಸೆಯನ್ನ ಮಾಡಿ ಕೆಲವೊಂದು ಪ್ರಶ್ನೆಗಳನ್ನ ರಾಜ ಕೇಳ್ತಾನೆ. ತಸ್ಮಾದ್ ಭವಂತಂ ಮಮ ಸಂಶಯಾರ್ಥಂ ಪ್ರಕ್ಷ್ಯಾಮಿ ಪಶ್ಚಾದಧುನಾ ಸುಬೋಧಂ ಆಧ್ಯಾತ್ಮಯೋಗ ಗರ್ತಿತಂ ತ್ವಯೋಕ್ತಂ ಆಖ್ಯಾಹಿ ಕೌತೂಹಲಚೇತಸೋ ಮೇ. ಎಸ್ ಪ್ರೇಮ ಮಾತಾರಿ. ಹರೇ ಕೃಷ್ಣ ಪ್ರಭುಜಿ. ಯಾವುದೇ ನಿರ್ದಿಷ್ಟ ವಿಷಯದ ಬಗೆಗೆ ನನಗಿರುವ ಸಂಶಯಗಳನ್ನು ಅನಂತರ ನಿನ್ನಲ್ಲಿ ಕೇಳುತ್ತೇನೆ. ಪ್ರಸ್ತುತ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನೀನು ನನಗೆ ನೀಡಿದ ನಿಗೂಢವಾದ ಯೋಗದ ಉಪದೇಶಗಳು ಅರ್ಥ ಮಾಡಿಕೊಳ್ಳಲು ಬಹಳ ಕಠಿಣವೆಂಬಂತೆ ತೋರುತ್ತಿವೆ. ನಾನು ಅವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವಂತೆ ದಯವಿಟ್ಟು ಸರಳವಾದ ರೀತಿಯಲ್ಲಿ ಮತ್ತೆ ಹೇಳು. ನನ್ನ ಮನಸ್ಸು ಬಹಳ ಕುತೂಹಲಿಯಾಗಿದೆ. ನಾನು ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಹರೇ ಕೃಷ್ಣ. ಸೊ ಶಿಷ್ಯ ಅಂದ್ರೆ ಹೀಗಿರ್ಬೇಕು. ಒಂದ್ಸಲ ಕೇಳಿದ್ಮೇಲೆ ಅರ್ಥ ಆಗ್ಲಿಲ್ಲ ಅಂದ್ರೆ ಮತ್ತೆ ಕೇಳಬೇಕು. ಆ ಒಂದು ಕಲಿಯುವ ಛಲ ಬಿಡಬಾರ್ದು. ಒಂದು ಛಲ ಇರ್ಬೇಕು, ನಾನು ಕಲಿಬೇಕು ಅಂತ. ಆ ರೀತಿ ಒಂದು ತೀವ್ರ ಇಚ್ಛೆ ಬೆಳೆದಾಗ ಅವನು ನಿಜವಾಗ್ಲೂ ಆ ವ್ಯಕ್ತಿಯ ಶಿಷ್ಯ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಸಾಧ್ಯ. ಆ ಒಂದು ಲೌಲ್ಯ ಇರಬೇಕು. ತತ್ರ ಲೌಲ್ಯಂ ಅಪಿ ಏಕಲಂ ಮೂಲ್ಯಂ ಜನ್ಮಕೋಟಿ ಸುಕೃತಿಭಿರ್ನ ಲಭ್ಯತೆ.
ಸೊ ಭಗವಂತನನ್ನ ಅತಿ ತೀವ್ರವಾದ ಲೌಲ್ಯದಿಂದ ಮಾತ್ರ ಪಡೆಯಲು ಸಾಧ್ಯ. ಕೋಟಿ ಕೋಟಿ ಜನ್ಮ ಪುಣ್ಯ ಮಾಡಿದರೆ ಭಗವಂತ ಸಿಗೋದಿಲ್ಲ. ಯಾವಾಗ ಸಿಗ್ತಾನೆ? ಯಾವಾಗ ತೀವ್ರತೆಯಿಂದ ಲೌಲ್ಯದಿಂದ ಭಗವಂತನನ್ನ ಬೇಡ್ಕೊಂತೀವಿ, ಆಗ ಭಗವಂತನ ಭಕ್ತಿ ನಮಗೆ ಸಿಗುತ್ತೆ. ಸೊ ಇಲ್ಲಿ ರಾಜ ರಹುಗಣ ಆ ಒಂದು ತೀವ್ರತೆಯನ್ನ, ಆತುರತೆಯನ್ನ ವ್ಯಕ್ತಪಡಿಸ್ತಾ ಇದ್ದಾನೆ. ನನಗೆ ಅರ್ಥ ಆಗ್ಲಿಲ್ಲ, ಮತ್ತೆ ತಿಳ್ಕೊಬೇಕು ಅಂತ ಆಸೆ ಆಗ್ತಿದೆ, ದಯವಿಟ್ಟು ಇನ್ನೊಮ್ಮೆ ಹೇಳಿ, ಮತ್ತೊಮ್ಮೆ ಹೇಳಿ ಅಂತ ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಜಡಭರತ ಮತ್ತೆ ಹೇಳ್ತಾನೆ. ಹಿಂದೆ ಏನ್ ಹೇಳಿದ್ರು ಅದನ್ನೇ ಇನ್ನಷ್ಟು ವಿವರವಾಗಿ ವರ್ಣನೆ ಮಾಡ್ತಾರೆ. ಇದರಿಂದ ರಹುಗಣ ರಾಜನ ಎಲ್ಲ ಸಂಶಯಗಳು ನಾಶ ಆಗ್ತವೆ. ಸೊ ಆಧ್ಯಾತ್ಮಿಕ ತತ್ವಗಳನ್ನ ತಿಳ್ಕೊಳ್ಳೋದು ತುಂಬಾ ಕಷ್ಟ. ಯಾಕಂದ್ರೆ ಈ ಆಧ್ಯಾತ್ಮಿಕ ತತ್ವಗಳು ತುಂಬಾ ಸೂಕ್ಷ್ಮವಾದ ತತ್ವಗಳು. ಆತ್ಮತತ್ವ, ಕರ್ಮ ಸಿದ್ಧಾಂತ, ದೇವರ ತತ್ವ, ಭಕ್ತಿ ತತ್ವ ಕೂಡ ಅತಿ ಸೂಕ್ಷ್ಮವಾದದ್ದು. ಇಂಥ ಸೂಕ್ಷ್ಮವಾದ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಒಳ್ಳೆ ಬುದ್ಧಿ ಬೇಕು. ಆ ಒಳ್ಳೆ ಬುದ್ಧಿ ದೊರಕಿದಾಗ ಮಾತ್ರ ಈ ತತ್ವಗಳು ತಲೆಯಲ್ಲಿ ಕೂತ್ಕೊಂತವೆ. ಇಲ್ಲಾಂದ್ರೆ ತತ್ವಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದಕ್ಕೆ ನಾವು ಭಗವಂತನಿಗೆ ಬೇಡ್ಕೋಬೇಕು, ದಯವಿಟ್ಟು ಭಗವಂತ ನಿನ್ನ ಕೃಪೆಯಲ್ಲಿ, ನಿನ್ನ ಅನುಗ್ರಹದಿಂದ ಸ್ವಲ್ಪ ಈ ತತ್ವಗಳು ಅರ್ಥ ಆಗ್ಲಿ ನನಗೆ ಅಂತ. ಸೊ ವಿ ಶುಡ್ ಬಿ ವೆರಿ ಪ್ರೇಯರ್ಫುಲ್. ತುಂಬಾ ಪ್ರಾರ್ಥನೆ ಮಾಡಬೇಕು, ತಪಸ್ಸು ಮಾಡಬೇಕು. ಸೊ ಕೌತೂಹಲ ಚೇತಸ, ರಹುಗಣ ರಾಜನಿಗೆ ತುಂಬಾ ಕುತೂಹಲ ತಿಳ್ಕೋಬೇಕನ್ನೋದು. ಶಿಲಪ್ರಪಾದರು ಕೂಡ ತಮ್ಮ ಭಾರತದಲ್ಲಿ ಬರೀತಾರೆ, ತಸ್ಮಾತ್ ಗುರುಂ ಪ್ರಪದ್ಯೇತ ಜಿಜ್ಞಾಸು ಶ್ರೇಯಮುತ್ತಮಂ. ಯಾರು ಜೀವನದಲ್ಲಿ ಉತ್ತಮ ಶ್ರೇಯಸ್ಸನ್ನ ಪಡ್ಕೊಳ್ಳೋದಕ್ಕೆ ಆಸೆ ಪಡ್ತಾ ಇದ್ದಾರೆ, ಅವರು ಗುರುವಿನ ಹತ್ರ ಹೋಗಬೇಕು, ಗುರುವಿನಿಂದ ಕಲಿಬೇಕು ಅಂತ ಹೇಳ್ತಾರೆ. ತದ್ವಿದ್ಧಿ ಪರಿಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಅಷ್ಟೇ ಅಲ್ಲ, ಗುರುವಿನ ಹತ್ರ ಹೋಗಿ ಅವರಿಗೆ ಶರಣಾಗಿ ಸೇವೆ ಸಲ್ಲಿಸಬೇಕು. ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರುಗಳು, ತತ್ವದರ್ಶಿ ಗುರುಗಳು ನಮಗೆ ಉಪದೇಶವನ್ನು ಮಾಡಿ ಆ ಸಾಕ್ಷಾತ್ಕಾರವನ್ನು ನೀಡ್ತಾರೆ. ಸೊ ಅದಕ್ಕೆ ನಾವು ಜ್ಞಾನವನ್ನು ತಿಳ್ಕೊಬೇಕಂದ್ರೆ ಗುರುವಿನ ಹತ್ರ ಹೋಗ್ಬೇಕು. ಇಲ್ಲಿ ರಹುಗಣ ರಾಜನ ಮುಂದೆ ಜಡಭರತನಿದ್ದಾನೆ, ಸಿದ್ಧ ಪುರುಷರವರು. ಸೊ ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಖಚಿತವಾಗಿ ರಹುಗಣ ರಾಜನ ಸಂಶಯಗಳೆಲ್ಲ ನಾಶ ಆಗ್ತವೆ ಈಗ. ಸೊ ರಾಜನ ಪ್ರಶ್ನೆ ಏನಿತ್ತು ಮುಂದಿನ ಶ್ಲೋಕದಲ್ಲಿ ನೋಡಿ. ಯದಾ ಯೋಗೇಶ್ವರ ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ ನ ಹ್ಯಂಜಸಾ ತತ್ವ ವಿಮರ್ಶನಾಯ ಭವಾನಮೋಸ್ಮಿನ್ ಭ್ರಮತೆ ಮನೋಮೇ. ಪ್ರಭಾ ಮಾತಾಡಿ. ಪ್ರಭಾಯನ್ ಮಾತಾಡಿ. ಅವರಿಲ್ಲ ಅಂದ್ರೆ ರೇಣುಕಾ ಮಾತಾಡಿ. ಹರೇ ಕೃಷ್ಣ ಗುರುಜಿ. ಯೋಗೇಶ್ವರನೇ ದೇಹದ ಚಲನವಲನದಿಂದ ಉಂಟಾಗುವ ಬಳಲಿಕೆಯನ್ನು ನೇರ ಗ್ರಹಿಕೆಯಿಂದ ಅರಿಯಬಹುದು ಎಂದು ನೀನು ಹೇಳಿದೆ. ಆದರೆ ದಿಟದಲ್ಲಿ ಬಳಲಿಕೆ ಎಂಬುದಿಲ್ಲ, ಅದು ಕೇವಲ ಔಪಚಾರಿಕ ಸಂಗತಿಯಂತಿದೆ ಅಷ್ಟೇ. ಇಂತಹ ಪ್ರಶ್ನೋತ್ತರಗಳಿಂದ ಯಾರೂ ಪರಮ ಸತ್ಯವನ್ನು ಕುರಿತು ಸಿದ್ಧಾಂತಕ್ಕೆ ಬರಲಾರರು. ನಿನ್ನ ಇಂತಹ ಹೇಳಿಕೆಯಿಂದ ನನ್ನ ಮನಸ್ಸು ಸ್ವಲ್ಪ ಕಲಕಿದೆ. ಹರೇ ಕೃಷ್ಣ. ಸೊ ರಾಜ ಜಡಭರತರು ರಾಜನಿಗೆ ಉಪದೇಶ ಮಾಡಿದ್ರು, ಆದ್ರೆ ಉಪದೇಶ ರಾಜರಿಗೆ ಅರ್ಥ ಆಗ್ಲಿಲ್ಲ. ಏನು ಉಪದೇಶ ಕೊಟ್ಟಿದ್ರು? ಯದಾ ಯೋಗೇಶ್ವರ ದೃಶ್ಯಮಾನಂ ಕ್ರಿಯಾಫಲಂ ಸದ್ವ್ಯವಹಾರ ಮೂಲಂ. ಸೊ ಕ್ರಿಯಾಫಲಂ, ಆ ಕಡೆ ಈ ಕಡೆ ಓಡಾಡಿ ಕೆಲಸ ಮಾಡಿ ನಾವು ಕರ್ಮ ಫಲವನ್ನ ಅರ್ಜನೆ ಮಾಡ್ತೀವಿ, ರೈಟ್? ಕ್ರಿಯಾಫಲಂ. ಮತ್ತೆ ಕೆಲಸ ಮಾಡಿದ್ಮೇಲೆ ಏನಾಗುತ್ತೆ? ಕೆಲಸ ಮಾಡಿದ್ಮೇಲೆ ಬಳಲಿಕೆ ಉಂಟಾಗುತ್ತೆ, ಕಷ್ಟ ಉಂಟಾಗುತ್ತೆ. ಸದ್ವ್ಯವಹಾರ ಮೂಲಂ ನಹಿ ಅಂಜಸಾ ತತ್ವ ವಿಮರ್ಶನಾಯ. ಅದು ಹೇಗೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಸೊ ಪ್ರಭುಪಾದರು ಹೇಳ್ತಾರೆ, ಈಗ ಭಗವದ್ಗೀತೆಯಲ್ಲಿ ಕೂಡ ಈ ತತ್ವ ಬರುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮಾಪಾಯನೋ ನಿತ್ಯತಾಂ ಸ್ಥಿತಿಕ್ಷಸ್ತು ಭಾರತ. ಈ ಜೀವನದಲ್ಲಿ ಹಲವಾರು ರೀತಿಯ ಅನುಭವಗಳು ನಮ್ಗೆ ಆಗುತ್ತೆ. ಕೆಲವೊಮ್ಮೆ ಕಷ್ಟ, ಕೆಲವೊಮ್ಮೆ ಸುಖ, ಕೆಲವೊಮ್ಮೆ ಮಾನ, ಕೆಲವೊಮ್ಮೆ ಅಪಮಾನ, ಕೆಲವೊಮ್ಮೆ ಚಳಿ, ಕೆಲವೊಮ್ಮೆ ಬಿಸಿಲು. ಈ ರೀತಿ ದ್ವಂದ್ವಗಳಿಂದ ತುಂಬಿದಂತಹ ಜಗತ್ತು ಇದು.
ಸೊ ಈ ಜಗತ್ತಿನಲ್ಲಿ ಓಡಾಡುವಾಗ ಕ್ರಿಯಾಫಲ ಸಿಗುತ್ತೆ. ಕ್ರಿಯಾಫಲ ದುಃಖ ಆಗಿರ್ಬೋದು, ಸುಖವೂ ಕೂಡ ಆಗಿರ್ಬೋದು. ಆ ಸುಖ ಮತ್ತೆ ದುಃಖ ಬಂದಾಗ ಅದು ದೇಹಕ್ಕೆ ಅನ್ವಯವಾಗುತ್ತೆ, ಆತ್ಮಕ್ಕಲ್ಲ. ಅದಕ್ಕೆ ಆತ್ಮ ಡಿಸ್ಟರ್ಬ್ ಆಗಬಾರದು, ವಿಚಲಿತನಾಗಬಾರದು ಅಂತ ಹೇಳಿತು. ಕರೆಕ್ಟ್. ಆದ್ರೆ ರಾಜನಿಗೆ ಅದು ಅರ್ಥ ಆಗ್ಲಿಲ್ಲ. ಹೇಗೆ ಸುಖ ಬಂದಾಗ ಮತ್ತೆ ದುಃಖ ಬಂದಾಗ ಹೇಗೆ ಶಾಂತವಾಗಿ, ಹೇಗೆ ನಾವು ಸಮತೋಲನವನ್ನ ಮೇಂಟೈನ್ ಮಾಡಬೇಕು ಅನ್ನುವುದು ರಾಜನಿಗೆ ಅರ್ಥ ಆಗಲಿಲ್ಲ. ಆದ ಕಾರಣ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಭಗವದ್ಗೀತೆಯಲ್ಲೂ ಕೂಡ ಅರ್ಜುನ ಪ್ರಶ್ನೆ ಮಾಡಿದ್ದ. ಅರ್ಥ ಆಗದೇ ಇರುವ ಸಮಯದಲ್ಲಿ ಆ ವಿಷಯದ ಕುರಿತಾಗಿ ಪ್ರಶ್ನೆ ಮಾಡಿದ್ದ. ಸೊ ನಾನೀಗ ತಮಗೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾಕಂದ್ರೆ ತಾವೆಲ್ಲ ಭಗವದ್ಗೀತೆ ಓದಿರ್ತೀರಾ. ಸೊ ಅರ್ಜುನ ಕೃಷ್ಣನಿಗೆ ಕೇಳಿದಂತಹ ಕೆಲವೊಂದು ಸಂಶಯಗಳು ಯಾವುವು? ಭಗವದ್ಗೀತೆಯಲ್ಲಿ ಅರ್ಜುನ ಕೃಷ್ಣನಿಗೆ ಕೇಳಿದಂತಹ ಕೆಲವೊಂದು ಸಂಶಯಗಳು ಯಾವುವು? ಹರಿಕೃಷ್ಣ ಪ್ರಭುಜಿ, ಪ್ರಶ್ನೆಗಳು ಯಾವುವು? ಎಸ್ ಭಾನುಕುಮಾರಿ. ಮತ್ತೆ ಅದೇ ಯುದ್ಧದಲ್ಲಿ ಎದುರುಗಡೆ ಬಂಧು ಬಳಗದವರಿದ್ದಾರೆ, ಅವ್ರನ್ನೆಲ್ಲ ಹೇಗೆ ಸಾಯಿಸೋದು ಅಂತ ಅದ್ರ ಬಗ್ಗೆ ಅವನ್ಗೆ ಡೌಟ್ ಇರುತ್ತೆ. ಅವ್ರನ್ನೆಲ್ಲ ಸಾಯಿಸಿ ಇದ್ ಮಾಡಿ ರಾಜ್ಯ ಗೆದ್ದು ನಾನೇ ಹೇಗ್ ಸುಖವಾಗಿರ್ತೀನಿ ಹಾಗೆ ಅಂತೆಲ್ಲ. ಓಕೆ, ಯಾವ ಶ್ಲೋಕದಲ್ಲಿ ಕೇಳ್ತಾರೆ ಪ್ರಶ್ನೆನ? ಅದು ಗೊತ್ತಿಲ್ಲ ಪ್ರಭುಜಿ. ಸೊ ಸೊ ತಾವೆಲ್ಲ ಭಾಗವತ ಓದ್ತಾ ಇದ್ದೀರಾ, ಗೀತೆಯನ್ನ ಕಂಠಸ್ಥ ಮಾಡಿರ್ಬೇಕು ಇಲ್ಲಿವರೆಗೂ. ಗೀತೆ ಎಲ್ಲಾ ಶ್ಲೋಕವನ್ನ ಯಾವ ಚಾಪ್ಟರ್ ಅಲ್ಲಿ ಏನ್ ಬರುತ್ತೆ ಅನ್ನೋದೆಲ್ಲ ಗೊತ್ತಿರ್ಬೇಕು ನಿಮ್ಗೆ. ನೀವ್ ಹೇಳ್ಬೇಕು ಯಾವ ಶ್ಲೋಕದಲ್ಲಿ ಬರುತ್ತೆ. ಎಸ್ ಸುನಂದ ಮಾತಾಜಿ. ಮನಸ್ಸನ್ನು ನಿಗ್ರಹಿಸೋದು ಹೇಗೆ? ಗಾಳಿ ಬೇಕಾದ್ರೂ ನಿಯಂತ್ರಿಸಬಹುದು, ಮನಸ್ಸನ್ನು ನಿಯಂತ್ರಿಸಕ್ಕಾಗಲ್ಲ ಅಂತ ಕೇಳ್ತಾರೆ. ಓಕೆ, ಯಾವ ಅಧ್ಯಾಯದಲ್ಲಿ ಕೇಳ್ತಾರೆ ಇದನ್ನ? ಹರೇ ಕೃಷ್ಣ. ಈ ಮನ ಕೃಷ್ಣ ಪ್ರಮಾತಿ ಬಲವದೃಢ ಶ್ಲೋಕ ಗೊತ್ತು. ಅಧ್ಯಾಯ 6ನೇ ಅಧ್ಯಾಯ. 6ನೇ ಅಧ್ಯಾಯ, ಕರೆಕ್ಟ್. 6ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯುರ್ವಶು ದುಷ್ಕರಂ. ಮನಸ್ಸನ್ನ ಗೆಲ್ಲುವುದು ತುಂಬಾ ಕಷ್ಟ ಅಂತ ಹೇಳ್ತಾನೆ. ಸೊ ಈ ಯೋಯಂ ಯೋಗಸ್ತ್ವಯ ಪ್ರೋಕ್ತ. ಸೊ ಹೇ ಕೃಷ್ಣ, ನೀನು ನನಗೆ ಯಾವ ಯೋಗ ಪದ್ಧತಿ ಬಗ್ಗೆ ಹೇಳಿದ್ಯಾ, ಅದು ನನ್ನಿಂದ ಪ್ರಾಕ್ಟೀಸ್ ಮಾಡೋದು ಕಷ್ಟ, ಯಾಕಂದ್ರೆ ಮನಸ್ಸು ತುಂಬಾ ಚಂಚಲವಾಗಿದೆ. ಬೇರೆ ಯಾವುದಾದ್ರೂ ಅನ್ಯ ಮಾರ್ಗವನ್ನು ಹೇಳು ಅಂತ ಅರ್ಜುನ ಅಲ್ಲಿ ಪ್ರಶ್ನೆ ಮಾಡಿದ. ಮತ್ತೆ ಭಾನುಕುಮಾರಿ ಮಾತಾಜಿ ಹೇಳ್ದಂಗೆ ಅರ್ಜುನ ಪ್ರಶ್ನೆ ಮಾಡ್ತಾನೆ, ನಾನು ಯುದ್ಧ ಮಾಡಬೇಕು ಮಾಡಬಾರ್ದು ಅನ್ನೋದನ್ನ. ಇದು 2ನೇ ಅಧ್ಯಾಯದಲ್ಲಿ ಬರುತ್ತೆ. ರೈಟ್. ನಹಿ ಪ್ರಪಶ್ಯಾಮಿ ಮಮಾಪುನತ್ಯಾದ್ಯಕ್ಷೋಕಮುಚ್ಛೋಷಣಮಿಂದ್ರಿಯಾಣಾಂ ಅವಾಪ್ಯ ಭೂಮಾ ವಸವತ್ನ ವೃದ್ಧಂ ರಾಜ್ಯಂ ಸುರಾಣಾಂ ಅಪಿಚಾಧಿಪತ್ಯಂ. ಸೊ 2ನೇ ಅಧ್ಯಾಯದಲ್ಲಿ ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಮಾಡ್ತೇನೆ, ನನಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ನಚ ಶ್ರೇಯೋನು ಪಶ್ಯಾಮಿ ಹತ್ವಸ್ಸು ಜನಮಾಹವೇ ನ ಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ. ಸೊ ಈ ರೀತಿ ನಾನು ಏನ್ ಮಾಡ್ಬೇಕು, ಯುದ್ಧ ಮಾಡ್ಬೇಕು ಅಥವಾ ಮಾಡಬಾರ್ದು ಅನ್ನೋದನ್ನ ಪ್ರಶ್ನೆ, ತನ್ನ ಸಂಶಯವನ್ನ ಅರ್ಜುನ ಕೃಷ್ಣನ ಮುಂದೆ ಇಟ್ಟಿದ್ದ. ಕರೆಕ್ಟ್. ಮತ್ತೆ 3ನೇ ಅಧ್ಯಾಯದಲ್ಲಿ ಕೂಡ ಪ್ರಶ್ನೆ ಕೇಳ್ತಾನೆ, ಜಾಯಸಿ ಚೇತ್ ಕರ್ಮಣಾಸ್ತೆ ಮತ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೇ ಮಾಂ ನಿಯೋಜಿಸಿ ಕೇಶವ. ಕೃಷ್ಣ, ನೀನು ಹೇಳಿದೀಯಾ ಕರ್ಮಕ್ಕಿಂತಲೂ ಜ್ಞಾನ ಉತ್ತಮ ಅಂತ, ಯಾಕೆ ನನ್ನನ್ನು ಮತ್ತೆ ಈ ಘೋರ ಕರ್ಮ ಯುದ್ಧದಲ್ಲಿ ತೊಡಗಿಸ್ತಾ ಇದೀಯಾ? ಸೊ ಕರ್ಮ ಮತ್ತೆ ಜ್ಞಾನ ವ್ಯತ್ಯಾಸ ಏನು ಅಂತ ಕೃಷ್ಣ ಕೇಳ್ತಾನೆ. ಅರ್ಜುನ ಕೇಳ್ತಾನೆ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿರ್ಮೋಹ ಸೇವಮೆ ತದೇಕಂ ವದ ನಿಶ್ಚಿತ್ಯ ಏನ ಶ್ರೇಯೋಹಂ ಆಪ್ನುಯಾತ್. ಕೃಷ್ಣ, ದಯವಿಟ್ಟು 2 ಮಾತನ್ನು ಹೇಳಬೇಡ, ಒಂದೇ ಹೇಳು. ಯಾವುದರಿಂದ ನನಗೆ ಶ್ರೇಯಸ್ಸು ದೊರಕುತ್ತೆ ಅದನ್ನ ಮಾತ್ರ ಹೇಳು. ಯುದ್ಧ ಮಾಡಬೇಕು ಮಾಡಬಾರ್ದು. ಸೊ ವೆರಿ ಕ್ಲಿಯರ್, ತುಂಬಾ ಕ್ಲಿಯರ್ ಆಗಿ ಅರ್ಜುನ ಕೇಳ್ತಾನೆ. ಈ ರೀತಿ ಭಗವದ್ಗೀತೆಯ ಹಲವಾರು ಬೇರೆ ಬೇರೆ ಅಧ್ಯಾಯದಲ್ಲಿ ಅರ್ಜುನ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದಾನೆ. ಇದರಿಂದ ನಾವು ಏನ್ ತಿಳ್ಕೊಬೇಕಂದ್ರೆ, ನಾವು ಕೂಡ ಪ್ರಶ್ನೆ ಕೇಳಬೇಕು. ಮನಸ್ಸಲ್ಲಿ ಸಂಶಯ ಬಂದ ತಕ್ಷಣ ಗುರುಗಳಿಗೆ ಪ್ರಶ್ನೆ ಕೇಳಿ ಸಮಾಧಾನ ಮಾಡ್ಕೋಬೇಕು. ಪ್ರಶ್ನೆಯನ್ನು ಒಳಗಡೆ ಇಟ್ಕೊಂಡ್ಬಿಟ್ರೆ ಅದು ನಮ್ಮನ್ನ ಒಳಗಿಂದ ತಿಂತಾ ಇರುತ್ತೆ. ರೈಟ್. ಒಂದು ಝೂ ಅಲ್ಲಿ, ಪಾರ್ಕ್ ಅಲ್ಲಿ ಒಬ್ಬ ವ್ಯಕ್ತಿ ಹೋಗಿದ್ದ. ಅಲ್ಲಿ ಒಂದು ನರಿ ಇತ್ತು. ಆ ನರಿಯನ್ನ ಎತ್ಕೊಂಡ್ಬಿಡ್ತಾನೆ.
ಎತ್ಕೊಂಡು ಕಳ್ತನ ಮಾಡ್ಕೊಂಡು ಹೊರಗಡೆ ತಗೊಂಡು ಹೋಗೋದಕ್ಕೆ. ಸೊ ದೊಡ್ಡ ಜಾಕೆಟ್ ಹಾಕೊಂಡ್ ಬಂದಿದ್ದ, ನರಿಯನ್ನು ಒಳಗಡೆ ಇಟ್ಕೊಂಡು ತಗೊಂಡು ಹೋಗ್ಬೇಕಂತ ಇದ್ದ. ಸೊ ತಗೊಂಡು ಹೋಗೋಷ್ಟರಲ್ಲಿ ಒಬ್ಬ ಬರ್ತಾನೆ, ಒಂದು ಮೃಗಾಲಯದ ವ್ಯವಸ್ಥಾಪಕರು. ಅಂದ ತಕ್ಷಣ ಆ ನರಿಯನ್ನ ತನ್ನ ಕೋಟ್ ಒಳಗಡೆ ಮುಚ್ಕೊಂಡ್ಬಿಡ್ತಾನೆ. ಹೊರಗಡೆ ನಗ್ತಾ ಇದ್ದ ಕೇರ್ ಟೇಕರ್ ಬಂದಾಗ. ಅದರ ಒಳಗಡೆಯೇ ಅದು ನರಿ ಇತ್ತು ಜಾಕೆಟ್ ಒಳಗಡೆ. ಸ್ವಲ್ಪ ಹೊತ್ತಿನ ನಂತರ ಆ ವ್ಯಕ್ತಿ ಥಾಡ್ ಅಂತ ಬಿದ್ದುಬಿಡ್ತಾನೆ. ಯಾಕೆ ಒಳಗಿಂದ ನರಿ ತಿಂತಾ ಇತ್ತು, ಅವನ ಹೊಟ್ಟೆ, ಅವನ ಹೃದಯನ ತಿಂದು 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 ಕೊಂದುಬಿಡ್ತು. ಸಂಶಯ ಕೂಡ ನರಿ ಇದ್ದಂಗೆ. ನಾವು ಒಳಗಡೆ ಸಂಶಯ ಇಟ್ಕೊಂಡ್ಬಿಟ್ರೆ ಅದು ನಮ್ಮನ್ನ ತಿಂತಾ ಇರುತ್ತೆ, ಒಂದು ದಿನ ನಮ್ಮನ್ನ ನುಂಗಿ ಬಿಡುತ್ತೆ. ಅದಕ್ಕೆ ಸಂಶಯಗಳನ್ನ ತಕ್ಷಣ ನಾವು ಕ್ಲಿಯರ್ ಮಾಡ್ಕೋಬೇಕು. ಸೊ ಇಲ್ಲಿ ರಹುಗಣ ರಾಜ ತನ್ನ ಸಂಶಯಗಳನ್ನ ಬ್ರಾಹ್ಮಣನ ಮುಂದೆ, ಜಡಭರತನ ಮುಂದೆ ಇಟ್ಟಿದ್ದಾನೆ. ಈಗ ಜಡಭರತರು ಯಾವ ರೀತಿ ಉತ್ತರವನ್ನು ಕೊಡ್ತಾರೆ ಅನ್ನೋದನ್ನು ನಾವು ನೋಡೋಣ. ಓಕೆ, ಶ್ಲೋಕ 5 ಮತ್ತೆ 6. ಬ್ರಾಹ್ಮಣೋ ವಾಚ ಅಯಂ ಜನೋ ನಾಮ ಚಲನ್ ಪೃಥಿವ್ಯಾಂ ಯಃ ಪಾರ್ಥಿವಕಸ್ಯ ಹೇತೋ ತಸ್ಯಾಪಿ ಚಾಂಘ್ರ್ಯೋರಧಿವಲ್ಫಗಜಗ್ನ ಜಾನೋರ್ಮಧ್ಯೋರ್ಶಿರೋಧರಾಂಶಃ ಅಂಸೇಧಿ ಧಾರ್ವಿ ಶಿಬಿಕಾ ಚ ಯಸ್ಯ ಸೌವೀರರಾಜೇತಿ ಅಪದೇಶಾಸ್ತೆ ಯಸ್ಮಿನ್ ಭವಾನ್ ರೂಢ ನಿಜಾಭಿಮಾನೋ ರಾಜಾಸ್ಮಿ ಸಿಂಧೂಷು ಇತಿ ದುರ್ಮಧಾಂಧಃ. ಈ ತತ್ವವನ್ನು ಹೇಳ್ತಾ ಇದ್ದಾರೆ. ತತ್ವದ ಜೊತೆ ರಾಜನ ಗರ್ವವನ್ನು ಕೂಡ ನಾಶ ಮಾಡ್ತಾ ಇದ್ದಾರೆ. ಆ ರೀತಿ ಶ್ಲೋಕವನ್ನು ಹೇಳಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ ಓದ್ಲಾ? ಪ್ರಭು, ನೀವು ಆಲ್ರೆಡಿ ಓದಿದ್ರಲ್ಲ? ಅಚ್ಚಾ, ರೇಣುಕಾ ದೇವಿ ಅವರು ಓದಿದ್ರ? ಪ್ರಭುಜಿ ನಾನು ಓದಿಲ್ಲ, ಪ್ರಭಾ ಅಂತ ಕರಿತಾ ಇದ್ರಲ್ಲ, ನಾನು ಇರ್ಲಿಲ್ಲ ಪ್ರಭುಜಿ, ಈಗ ಬಂದೆ. ಓಕೆ, ಓದಿ. ಆತ್ಮ ಸಾಕ್ಷಾತ್ಕೃತನಾದ ಬ್ರಾಹ್ಮಣ ಜಡಭರತನು ನುಡಿದನು, ನಾನಾ ಬಗೆಯ ಲೌಕಿಕ ಸಂಯೋಜನೆ ಮತ್ತು ಪರಿವರ್ತನೆಗಳಲ್ಲಿ ಅನೇಕ ರೂಪಗಳು ಮತ್ತು ಮಣ್ಣಿನ ರೂಪಾಂತರಗಳು ಇವೆ. ಯಾವುದೋ ಕಾರಣಕ್ಕಾಗಿ ಇವರು ಭೂಮಿಯ ಮೇಲೆ ಚಲಿಸುತ್ತಾರೆ. ಇವರನ್ನು ಪಲ್ಲಕ್ಕಿಯ ವಾಹಕರೆಂದು ಕರೆಯುತ್ತಾರೆ. ಚಲಿಸದಿರುವ ಮಣ್ಣಿನ ರೂಪಾಂತರಗಳು ಕಲ್ಲಿನಂತಹ ಜಡವಸ್ತುಗಳಾಗಿವೆ. ಹೇಗೋ ಲೌಕಿಕ ದೇಹವು ಪಾದದ ಕೀಳು, ಮೊಣಕಾಲುಗಳು, ತೊಡೆಗಳು, ಮುಂಡ, ಕೊರಳು ಮತ್ತು ತಲೆ ಈ ರೂಪಗಳಲ್ಲಿ ಕಲ್ಲು ಮಣ್ಣಿನಿಂದ ನಿರ್ಮಿತವಾಗಿದೆ. ಭುಜದ ಮೇಲೆ ಮರದ ಪಲ್ಲಕ್ಕಿ ಇದೆ. ಈ ಪಲ್ಲಕ್ಕಿಯಲ್ಲಿ ಸೌವೀರ ದೇಶದ ರಾಜನೆಂಬುವನು ಇದ್ದಾನೆ. ರಾಜನ ದೇಹವು ಮಣ್ಣಿನ ಇನ್ನೊಂದು ರೂಪಾಂತರವಷ್ಟೇ, ಆದರೆ ಆ ದೇಹದಲ್ಲಿ ನೀನು ಇದ್ದೀಯೆ. ಸೌವೀರ ದೇಶದ ರಾಜನೆಂದು ತಪ್ಪಾಗಿ ತಿಳಿದುಕೊಂಡಿದ್ದೀಯೆ. ಹರೇ ಕೃಷ್ಣ ಪ್ರಭು. ನೋಡಿ, ನಮ್ಮ ದೇಹ, ನಮ್ಮ ತಲೆ, ನಮ್ಮ ಕೈ, ಮತ್ತೆ ನೀವು ಇರುವಂತಹ ಮನೆ ಎಲ್ಲವೂ ಈ ಪಂಚಮಹಾಭೂತಗಳ ವಿಕಾರ. ರೈಟ್? ಸೊ ಪೃಥ್ವಿಯ ವಿಕಾರಗಳು. ಪೃಥ್ವಿಯಿಂದಲೇ ಎಲ್ಲ ಬಂದಿವೆ. ಈ ಮನೆ, ಈ ಟೇಬಲು, ಚೇರು, ನೆಲ, ನಮ್ಮ ದೇಹ ಎಲ್ಲವೂ ಪೃಥ್ವಿಯಿಂದಲೇ ನಿರ್ಮಾಣವಾಗಿದೆ, ಬೇರೆ ಬೇರೆ ರೀತಿಯಲ್ಲಿ. ಸೊ ಸ್ವಲ್ಪ ಪೃಥ್ವಿಯ ಭಾಗ ಒಂದು ಗಿಡದ ರೂಪ ತಾಳುತ್ತೆ, ಕೆಲವೊಂದು ಪ್ರಾಣಿಗಳ ರೂಪ ತಾಳುತ್ತೆ, ಮನುಷ್ಯನ ರೂಪ ತಾಳುತ್ತೆ, ರಾಜನ ರೂಪ ಕೂಡ ತಾಳುತ್ತೆ. ನಿನ್ನ ದೇಹ ಈ ಪಂಚಮಹಾಭೂತಗಳಿಂದ ನಿರ್ಮಾಣವಾದದ್ದು ರಾಜ, ಆದ್ರೆ ನೀನು ರಾಜ ಅಂತ ತಿಳ್ಕೊಂತೀಯ? ಎಲ್ಲಿಂದ ಬಂತೀಯ ಅಹಂಕಾರ, ಈ ಗರ್ವ? ನಿನ್ನ ದೇಹ ಮತ್ತೆ ನನ್ನ ದೇಹಕ್ಕೆ ವ್ಯತ್ಯಾಸ ಏನಿದೆ? ಏನೂ ಇಲ್ಲ, ಸೇಮ್. ಪೃಥ್ವಿಯಿಂದಲೇ ನಾವೆಲ್ಲರೂ, ನಮ್ಮೆಲ್ಲರ ದೇಹ ಸಿದ್ಧವಾಗಿದ್ದು. ಸೊ ನೀನು ಈ ಪೃಥ್ವಿ ರಾಜ ಅಂತ ತಿಳ್ಕೊಳ್ಳೋದು ಅದು ಗರ್ವ. ದಟ್ಸ್ ಫಾಲ್ಸ್, ಅದು ಸುಳ್ಳು. ಅದಕ್ಕೆ ಈ ಜಗತ್ತಿನ ನಿಜವಾದ ಪರಿಚಯವನ್ನು ಮಾಡಿಸಿಕೋ. ಡೋಂಟ್ ಗೆಟ್ ಬಿವಿಲ್ಡರ್ಡ್. ಅಂದ್ರೆ ವಿಮೋಹಿತನಾಗಬೇಡ. ಈ ನಿಜವಾದ ಜಗತ್ತಿನ ನಿಜವಾದ ರೂಪವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡುವಂತ ಜಡಭರತನು ರಾಜನಿಗೆ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ತುಂಬಾ ಇಂಪಾರ್ಟೆಂಟ್ ತತ್ವ ಇದು. ಸೊ
ಈ ಭೌತಿಕ ದೇಹ ಪೃಥ್ವಿಯಿಂದ ಬಂದಿದ್ದು, ಆದರೆ ನಾವು ಭಗವಂತ ವಿಷ್ಣುವಿನಿಂದ ಬಂದವರು. ಸೊ ನಾವು ವಿಷ್ಣುವಿನ ಅಂಶ. ಸೊ ಅದಕ್ಕೆ ನಾವು ಭಗವಂತ ವಿಷ್ಣುವಿನ ಸೇವೆಯಲ್ಲಿ ನಿಯುಕ್ತರಾಗಬೇಕು. ಸೊ ರಹುಗಣ ರಾಜ ನಿಜವಾದ ಜ್ಞಾನದಲ್ಲಿ ಸ್ಥಿತನಾಗಿರ್ಲಿಲ್ಲ. ಆದ ಕಾರಣ ಅವನು ತಪ್ಪು ತಿಳುವಳಿಕೆಯನ್ನು ಹೊಂದಿಕೊಂಡಿದ್ದ. ನಾನೇ ರಾಜ, ನನಗಿಂತಲೂ ದೊಡ್ಡವರು ಯಾರೂ ಇಲ್ಲ ಅಂತ ಗರ್ವದಿಂದ ಮೆರೆಯುತ್ತಿದ್ದ. ಸೊ ಅದಕ್ಕೋಸ್ಕರ ತನ್ನ ಕೆಲಸಗಾರರಿಗೆ, ಸೈನಿಕರಿಗೆ ಬೈತಾ ಇದ್ದ, ನಾನು ರಾಜ, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿನಗೆ ಸೂಕ್ತವಾದ ಶಿಕ್ಷೆಯನ್ನು ಕೊಡ್ತೇನೆ, ನೀನನ್ನು ಕೊಂದಾಕ್ತೇನೆ ಅಂತ ಭಯಪಡಿಸ್ತಾ ಇದ್ದ. ಸೊ ಆ ಒಂದು ಗರ್ವವನ್ನ ಬಿಡಬೇಕು. ಯಾಕಂದ್ರೆ ಗರ್ವಿತರಾಗೋದಕ್ಕೆ ಏನು ಇಲ್ಲ ನಮ್ಮ ಹತ್ರ. ಏನಿದೆ ನಮ್ಮ ಹತ್ರ? ನಥಿಂಗ್. ನಮ್ಮದು ಯಾವುದೂ ಅಲ್ಲ, ಯಾವುದು ನಮ್ಮವ್ರದ್ದಲ್ಲ. ಎವ್ರಿಥಿಂಗ್ ಇಸ್ ಕೃಷ್ಣಸ್. ಎಲ್ಲವೂ ಕೃಷ್ಣಂದು. ನನ್ನದು ಅಂತ ಹೇಳೋದಕ್ಕೆ ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಒಮ್ಮೆ ಶಿಲ ಪ್ರಭುಪಾದರ ಶಿಷ್ಯರು ಪ್ರಭುಪಾದರ ಹತ್ರ ಬಂದು ಹೇಳ್ತಾರೆ, ಪ್ರಭುಪಾದ, ಐ ಹ್ಯಾವ್ ರಿನೌನ್ಸ್ಡ್ ಎವ್ರಿಥಿಂಗ್. Renounce everything means what? Prabhupada, I want to take sannyas. No, I will renounce everything. And Prabhupada said, what is yours to renounce? Nothing is yours. ನಿನ್ನದಂತ ಹೇಳ್ಕೊಳ್ಳೋದಕ್ಕೆ ಏನಿದೆ ನಿನ್ನ ಹತ್ರ? ಏನೂ ಇಲ್ಲ. ಒಬ್ಬ ಕರೋಡಪತಿ ಆದರೂ ಕೂಡ ಅದು ಕೋಟಿ ಕೋಟಿ ರೂಪಾಯಿ ಎಲ್ಲಿಂದ ಬಂತು? ಭಗವಂತನೇ ಕೊಟ್ಟಿರೋದು. ಭಗವಂತನೇ ಕೊಟ್ಟಿರೋದ್ರ ಕಾರಣ ಗರ್ವಿತರಾಗೋದಕ್ಕೆ ಏನಿದೆ? ನಾನು ಶ್ರೀಮಂತ, ನಾನು ರಾಜ, ನಾನು ಪ್ರಧಾನಮಂತ್ರಿ ಅಂತ ಹೇಳ್ಕೋಬಹುದು ಜನ. ಬಟ್ ಎಲ್ಲಿವರೆಗೂ, ಎಷ್ಟೊತ್ತು? ಆ ಒಂದು ಸೂಕ್ತ ಸಮಯ ಬಂದಾಗ ನಾವು ಅಲ್ಲಿಂದ ಜಾಗ ಖಾಲಿ ಮಾಡಬೇಕಾಗುತ್ತೆ. ರೈಟ್? ಸೊ ಅದಕ್ಕೆ ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಗರ್ವಿತರಾಗಬಾರ್ದು. ನಾವು ದಾಸಾನುದಾಸ ಭಾವನೆಯಲ್ಲಿ ಸೇವೆ ಮಾಡಬೇಕು. ರೈಟ್? ವಿ ಶುಡ್ ಟ್ರೈ ಟು ಸರ್ವ್ ಇನ್ ದ ಮೋಡ್ ಆಫ್ ಸರ್ವೆಂಟ್ ಆಫ್ ದ ಸರ್ವೆಂಟ್. ಸೊ ಇದು ನಮ್ಮ ಒಂದು ತತ್ವವಾಗಿದೆ. ಸೊ ಸೊ ರಹುಗಣನ ಪ್ರಶ್ನೆ ಏನಂತಂದ್ರೆ ಪ್ರಭುಪಾದರಲ್ಲಿ ಹೇಳ್ತಾರೆ, ರಹುಗಣ ಆರ್ಗ್ಯೂಡ್ ದಟ್ ದ ಲಿವಿಂಗ್ ಎಂಟಿಟಿ ಇಸ್ ವಿದಿನ್ ದ ಬಾಡಿ ಅಂಡ್ ದಟ್ ವೆನ್ ದ ಬಾಡಿ ಇಸ್ ಫೆಟಿಗ್, ಲಿವಿಂಗ್ ಎಂಟಿಟಿ ಮಸ್ಟ್ ಬಿ ದೇರ್ಫೋರ್ ಸಫರಿಂಗ್. ದೇಹಕ್ಕೆ ಏನಾದರೂ ಕಷ್ಟ ಉಂಟಾದ್ರೆ ಆತ್ಮಕ್ಕೂ ಕೂಡ ಕಷ್ಟ ಆಗಬೇಕು ಅನ್ನೋದು ರಾಜನ ಒಂದು ಸಂದೇಹ. ಆದರೆ ಜಡಭರತರು ಹೇಳಿದ್ರು, ಇಲ್ಲ, ಆತ್ಮಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾವುದೇ ರೀತಿಯ ಕಷ್ಟ ಇಲ್ಲ. ಯಾಕಂದ್ರೆ ಆತ್ಮ ಭಗವಂತನ ಅಂಶ. ದೇಹಕ್ಕೆ ಏನಾದರೂ ಆಗ್ಲಿ, ಆದರೆ ಆತ್ಮ ಭಿನ್ನವಾಗಿದೆ. ದೇಹ ಮತ್ತೆ ಆತ್ಮಕ್ಕೆ ಯಾವುದೇ ಒಂದು ಸಂಬಂಧವಿಲ್ಲ. ಯಾವಾಗ ಆತ್ಮ ನಾನೇ ದೇಹ, ಇದು ನನ್ನ ದೇಹ ಅಂತ ತಿಳ್ಕೊಳ್ತಾನೆ, ಆಗ ದುಃಖಕ್ಕೆ ಈಡಾಗ್ತಾನೆ. ಬಟ್ ಎಲ್ಲಿವರೆಗೂ ಆತ್ಮ ನಾನು ಭಗವಂತನ ದಾಸ ಅಂತ ತಿಳ್ಕೊಂಡಿರ್ತಾನೆ, ಅಲ್ಲಿವರೆಗೂ ಯಾವುದೇ ತೊಂದರೆ ಅಥವಾ ಕಷ್ಟದ ಅನುಭವ ಆತ್ಮಕ್ಕೆ ಆಗೋದಿಲ್ಲ. ಸೊ ಸುಖ ದುಃಖ ಅನ್ನೋದು ಕೇವಲ ನಮ್ಮ ಊಹೆ ಮಾತ್ರ. ಯಾವಾಗ ನಾವು ನಾನು ದೇಹ ಅಂತ ತಿಳ್ಕೊಂತೀವಿ, ದೇಹಕ್ಕೆ ಯಾವ ಕಷ್ಟಗಳು ನನ್ನ ಕಷ್ಟ, ಆದರೆ ಕಷ್ಟ ದೇಹಕ್ಕಿದೆ, ನನಗಲ್ಲ, ಆತ್ಮಕ್ಕಲ್ಲ. ದೇಹಕ್ಕೆ ಸುಖ ಉಂಟಾದರೆ ನನಗೆ ತುಂಬ ಸುಖ, ಸಂತೋಷವಾಗಿದೆ. ಸೊ ದೇಹದ ಸುಖ ಮತ್ತೆ ದೇಹದ ದುಃಖ ಇವೆಲ್ಲ ಮಾನಸಿಕ ಊಹಾಪೋಹಗಳು ಮಾತ್ರ. ಸೊ ಉದಾಹರಣೆಗೆ ಸಪೋಸ್ ಒಂದು ಹೆಂಗಸು ಚಿನ್ನದ ಸರವನ್ನು ಹಾಕೊಂಡಿದ್ದಾರೆ, ತುಂಬ ಭಾರಿ ಚಿನ್ನದ ಸರ ಕೊರಳಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ. ಭಾರಿ ಇದೆ, ತುಂಬಾ ವೇಟ್ ಇದೆ, ಆದ್ರೂ ಕೂಡ ಹಾಕೊಂತಾರೆ. ಯಾಕಂದ್ರೆ ಪ್ರೀತಿ, ಇದು ನನ್ನ ಸರ. ಆದ್ರೆ ಅಷ್ಟೇ ವಜ್ಜಿ ಇರೋದು ಬೇರೆ ಏನಾದ್ರು ವಸ್ತು ಹೊಳಿ ಕೊಟ್ರೆ, ಯಾರು ಹೊತ್ಕೊಂತಾರೆ ಇದನ್ನ, ಬೇರೆಯವ್ರಿಗೆ ಕೊಟ್ಬಿಡ್ತಾರೆ ಹೊತ್ಕೊಳ್ಳೋದಕ್ಕೆ. ಯಾಕಂದ್ರೆ ಎಲ್ಲಿ ಸಂಬಂಧ ಇದೆ, ಎಲ್ಲಿ ಪ್ರೀತಿ ಇದೆ, ಅಲ್ಲಿ ಸುಖದ ಅನುಭವ ಆಗುತ್ತೆ. ಮತ್ತೆ ಅದೇ ಚಿನ್ನದ ಸರ ಕಳ್ಕೊಂಡ್ಬಿಟ್ರೆ, ಅಯ್ಯೋ ಕಳ್ದೋಯ್ತು, ನನ್ನ ಚಿನ್ನದ ಸರ ಕಳೆದೋಯ್ತು, ದುಃಖ ಆಗುತ್ತೆ. ಅದೇ ಬೇರೆಯವರ ಚಿನ್ನದ ಸರ ಕಳೆದಿದ್ರೆ ಇವ್ರಿಗೇನು ದುಃಖ ಆಗೋದಿಲ್ಲ. ರೈಟ್? ಆದ್ರೆ ನನ್ನ ಚಿನ್ನದ ಸರ ಕಳೆದೋಗ್ಬಿಟ್ರೆ ತುಂಬಾ ದುಃಖ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸಂಬಂಧವಿದೆ. ಎಲ್ಲಿ ಆತ್ಮ ಭೌತಿಕ ವಸ್ತು ಜೊತೆ ಸಂಬಂಧ ಬೆಳೆಸ್ಕೊಂಡಿದ್ದಾನೋ ಅಲ್ಲಿ ಅವನಿಗೆ ಸುಖ ದುಃಖ ಅನುಭವಿಸುವ ಸಾಧ್ಯತೆ ಇದೆ. ಆದರೆ ಯಾವಾಗ ಆತ್ಮ ಬ್ರಹ್ಮನ್ ಸ್ತರಕ್ಕೆ ಹೋಗಿರ್ತಾನೆ, ಆದರೆ ನಾನು ಆತ್ಮ, ಅಹಂ ಬ್ರಹ್ಮಾಸ್ಮಿ, ನನಗೆ ಮತ್ತೆ ಭೌತಿಕ ದೇಹಕ್ಕೆ ಯಾವುದೇ ಸಂಬಂಧವಿಲ್ಲ ಅಂತಹ ಒಂದು ಸ್ತರಕ್ಕೆ ಬಂದಿರ್ತಾನೆ, ಆಗ ಈಸ್ ಆಲ್ವೇಸ್ ಹ್ಯಾಪಿ, ಯಾವಾಗಲೂ ಸಂತುಷ್ಟನಾಗಿರ್ತಾನೆ.
ಇಲ್ಲಿ ರೋಗಣ ರಾಜನಿಗೆ ಜಡಭರತನ ಉಪದೇಶ ಮಾಡಲು ಸಿದ್ಧರಾಗಿದ್ದಾರೆ. ಈಗ ಮುಂದೆ ಏನು ಹೇಳ್ತಾರೆ ಈ ವಿಷಯದ ಬಗ್ಗೆ ಅಂತ ನಾವು ನೋಡೋಣ. ಶೋಷ್ಯಾನಿ ವಾಂಸ್ತವಂ ಅಧಿಕಷ್ಟದೀನಾಃ ವಿಷ್ಟ್ಯಾನಿ ಗೃಹಣನ್ ನಿರನುಗ್ರಹೋಸಿ ಜನಸ್ಯ ಗೋಪ್ತಾಸ್ಮಿ ವಿಖತ್ತಮಾನೋ ನ ಶೋಭಸೆ ವೃದ್ಧ ಸಭಾಷು ದೃಷ್ಟಃ. ಓಕೆ, ಯಶೋಧ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಈ ಮುಗ್ಧ ಜನರು ವೇತನವಿಲ್ಲದೆ ನಿನ್ನ ಪಲ್ಲಕ್ಕಿಯನ್ನು ಹೊರುತ್ತಿದ್ದಾರೆ. ಈ ಅನ್ಯಾಯದಿಂದ ಅವರು ಖಂಡಿತವಾಗಿಯೂ ಸಂಕಟ ಪಡೆಯುವುದು ಸತ್ಯ ಸಂಗತಿಯೇ. ಅವರ ಪರಿಸ್ಥಿತಿ ಶೋಚನೀಯವಾಗಿದೆ, ಏಕೆಂದರೆ ನಿನ್ನ ಪಲ್ಲಕ್ಕಿಯನ್ನು ಹೊರಲು ನೀನು ಅವರನ್ನು ಬಲಾತ್ಕಾರವಾಗಿ ನೇಮಿಸಿಕೊಂಡಿದೆಯೇ. ಇದರಿಂದ ನೀನು ಕ್ರೂರಿಯೂ ನಿಷ್ಕರುಣಿಯೂ ಎಂದು ಸಿದ್ಧವಾಗುತ್ತದೆ. ಆದರೂ ನೀನು ಒಣ ಪ್ರತಿಷ್ಠೆಯಿಂದಾಗಿ ಪ್ರಜೆಗಳನ್ನು ರಕ್ಷಿಸುತ್ತಿರುವೆನೆಂದು ಭಾವಿಸಿರುವೆ. ಇದು ಅಸಾದ್ಭುತ. ಉತ್ಕೃಷ್ಟ ಜ್ಞಾನಗಳ ಸಭೆಯಲ್ಲಿ ನಿನ್ನನ್ನು ಮಹಾಪುರುಷನೆಂದು ಗೌರವಿಸಲಾಗುವುದಿಲ್ಲ. ನೀನು ಅಂತಹ ಮೂರ್ಖನಾಗಿದ್ದೀಯೇ. ಹರೇ ಕೃಷ್ಣ. ಸೊ ಇಲ್ಲಿ ರಾಜನಿಗೆ ಮೂರ್ಖ ನೀನು ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ರಾಜ ಗರ್ವದಿಂದ ನಾನು ರಾಜ, ನೀವೆಲ್ಲರೂ ನನ್ನ ಸೇವಕರು, ನನ್ನ ಸೇವೆ ಮಾಡಬೇಕು ನೀವು. ಮತ್ತೆ ಅವರಿಗೆ ವೇತನವನ್ನು ಕಡದೆ, ಅವರಿಗೆ ಅನುಗ್ರಹವನ್ನ ತೋರಿಸದೆ, ಬಲಾತ್ಕಾರವಾಗಿ ಕ್ರೂರವಾಗಿ ಸೇವೆಯಲ್ಲಿ ತೊಡಗಿಸಿದ್ದ. ಸೊ ಇದು ರಾಜ ಮಾಡುತ್ತಿರುವ ತಪ್ಪು ಅಂತ ನೇರವಾಗಿ ಜಡಭರತ ಹೇಳ್ತಾ ಇದ್ದಾರೆ. ಸೊ ಅವ್ರಿಗೆ ವೇತನ ಕೊಡ್ತಾ ಇರಲಿಲ್ಲ. ಫಸ್ಟ್ ಆಫ್ ಆಲ್ ವೇತನ ಕೊಡಬೇಕು. ಸೊ ಅವ್ರಿಗೆ ಕಷ್ಟವನ್ನು ಕೊಡ್ತಾ ಇದ್ದ. ನಂತರ ಸೊ ಯಾವಾಗ ನಾನೇ ರಾಜ, ಇಡೀ ರಾಜ್ಯ ನನ್ನ ಸೇವೆ ಮಾಡಬೇಕು ಅಂತ ತಿಳ್ಕೊಂಡಾಗ ಅದು ತಪ್ಪು. ಆದರೆ ರಾಜನ ಭಾವನೆ ಏನಿರಬೇಕು, ಭಗವಂತನ ಅನುಗ್ರಹದಿಂದ ನನಗೆ ಈ ಒಂದು ಸ್ಥಾನ ಸಿಕ್ಕಿದೆ. ಸೊ ಭಗವಂತನ ಇಚ್ಛೆ ಅನುಸಾರ ನಾನು ರಾಜ್ಯಭಾರವನ್ನು ಮಾಡುತ್ತೇನೆ. ಆಕ್ಚುಲಿ ನನಗೆ ಸಲ್ಲಿಸುವ ಗೌರವವೆಲ್ಲವುದು ಭಗವಂತನಿಗೆ ಸಲ್ಲಬೇಕು. ಅದಕ್ಕೆ ನನಗೆ ಸಿಗುವ ಗೌರವವನ್ನೆಲ್ಲ ಭಗವಂತನಿಗೆ ಅರ್ಪಣೆ ಮಾಡುತ್ತೇನೆ. ಸೊ ಭಗವಂತನ ಮಂದಿರವನ್ನು ನಿರ್ಮಾಣ ಮಾಡ್ತೇನೆ. ಭಗವಂತನ ಹರಿಕೀರ್ತನೆ ಹರಿಕಥೆಯನ್ನ ನಾನು ಆಯೋಜನೆ ಮಾಡ್ತೇನೆ. ಈ ರೀತಿ ಕೃಷ್ಣ ಕಾನ್ಷಿಯಸ್ ಕಿಂಗ್ ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಮಗ್ನನಾಗಿರಬೇಕು. ಅದು ರಾಜನ ಒಂದು ಕರ್ತವ್ಯ. ಸೊ ರಾಜ ತನ್ನ ಸ್ವಾರ್ಥಕ್ಕೋಸ್ಕರ ಜನರನ್ನ ಬಳಸ್ಕೋಬಾರ್ದು. ರಾಜ್ಯದ ಸೇವೆಗೋಸ್ಕರ ಮತ್ತೆ ಭಗವಂತನ ಸೇವೆಗೋಸ್ಕರ ಪ್ರಜೆಗಳನ್ನ ಬಳಸಬಹುದು, ನಿಯುಕ್ತಗೊಳಿಸಬಹುದು. ಆದರೆ ತನ್ನ ಸ್ವಂತ ಸ್ವಾರ್ಥಕ್ಕಾಗಿ ಎಂದೂ ಕೂಡ ಅವರು ಆಸೆ ಪಡಬಾರದು. ರೈಟ್. ಅದೇ ರೀತಿ ಗುರುಗಳು ಕೂಡ ತಮ್ಮ ವೈಯಕ್ತಿಕ ಸೇವೆಗಾಗಿ ಅಥವಾ ಲಾಭಕ್ಕಾಗಿ ಶಿಷ್ಯರನ್ನ ಬಳಸಿಕೊಡೋದು, ಕೇವಲ ಭಗವಂತನ ಸೇವೆಗಾಗಿ, ಭಗವಂತನನ್ನ ಸಂತುಷ್ಟಗೊಳಿಸೋದಿಕ್ಕೆ ಪ್ರಚಾರ ಕಾರ್ಯಕ್ಕಾಗಿ ಶಿಷ್ಯರನ್ನ ನಿಯುಕ್ತಗೊಳಿಸಬಹುದು. ಈ ವಿಗ್ರಹಾರಾಧನ ನಿತ್ಯಾನಾನ ಶೃಂಗಾರ ತನ್ಮಂದಿರಮರ್ಜನಾದು ಯುಕ್ತಸ್ಯ ಭಕ್ತಾಂಶ್ಚ ನಿಯುಂಜತೋಪಿ ಒಂದೇ ಗುರು ಶ್ರೀ ಚರಣಾರವಿಂದಂ. ರೈಟ್. ಭಗವಂತನ ಸೇವೆಗಾಗಿ ಶಿಷ್ಯರನ್ನ ನಿಯುಕ್ತಗೊಳಿಸಬೇಕು, ಸ್ವಾರ್ಥಕ್ಕಾಗಲ್ಲ. ಅದೇ ರೀತಿ ರಾಜ ಕೂಡ ತನ್ನ ಸ್ವಾರ್ಥಕ್ಕಾಗಿ ತಮ್ಮ ಪ್ರಜೆಗಳನ್ನ ಬಳಸಕೂಡದು, ಸೇವೆಗೋಸ್ಕರ ಅವರನ್ನ ಸೇವೆಯಲ್ಲಿ ತೊಡಗಿಸಬಹುದು. ಅದೇ ರೀತಿ ರಾಜ ಕರ ವಸೂಲಿ ಮಾಡ್ತಾರೆ. ಕರ ವಸೂಲಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸ್ ಅನ್ನ ಜನಹಿತಕ್ಕೋಸ್ಕರ ಬಳಸಬೇಕು, ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೋಬಾರ್ದು. ಈಗ ಪಾಲಿಟಿಷಿಯನ್ಸ್, MLAs, MPs ಅವರೆಲ್ಲ ದುಡ್ಡು ಕಲೆಕ್ಟ್ ಮಾಡ್ತಾರೆ. ಗೌರ್ಮೆಂಟ್ ಇಂದ ಅವ್ರಿಗೆ ಫಂಡ್ಸ್ ಬರುತ್ತೆ. ಅದನ್ನೆಲ್ಲ ಕಲ್ಯಾಣಕ್ಕಾಗಿ ಯೂಸ್ ಮಾಡಬೇಕು. ಒಂದು ಪೈಸೆ ಕೂಡ ತನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಬಾರ್ದು. ಅದರಲ್ಲಿ ಒಂದು ಪೈಸೆ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸಿದ್ರೆ ಅವರಿಗೆ ಕರ್ಮ ತಟ್ಟುತ್ತೆ, ಪಾಪ ಕರ್ಮ ತಟ್ಟುತ್ತೆ. ಆ ಪಾಪ ಕರ್ಮದ ಫಲದಿಂದ ಅವರು ಸ್ವಲ್ಪ ಹೊತ್ತು ಮೆರಿಬಹುದು,
ಬಟ್ ನಂತರ ತುಂಬ ಕಷ್ಟ ಅವ್ರಿಗೆ ಉಂಟಾಗುತ್ತೆ. ಯಾಕಂದರೆ ಆ ಒಂದು ಅನೈತಿಕವಾಗಿ ಸಂಗ್ರಹಿಸಿದ ದುಡ್ಡು ಪತನಕ್ಕೆ ಕಾರಣವಾಗುತ್ತೆ. ಸೊ ಅದಕ್ಕೆ ತುಂಬ ಎಚ್ಚರಿಕೆಯಿಂದ ರಾಜರು ತಮ್ಮ ರಾಜ್ಯಕೋಶವನ್ನ ಸೇವೆಯಲ್ಲಿ ತೊಡಗಿಸಬೇಕು. ಅದೇ ರೀತಿ ಗುರುಗಳು ಕೂಡ ತಾವು ಕಲೆಕ್ಟ್ ಮಾಡುವ ಪ್ರತಿಯೊಂದು ಪೈಸೆ, ಪ್ರತಿಯೊಂದು ರೂಪಾಯಿಯನ್ನ ಭಗವಂತನ ಸೇವೆಯಲ್ಲಿ ನಿಯುಕ್ತಗೊಳಿಸಬೇಕು. ಸ್ವಂತ ಲಾಭಕ್ಕಾಗಿ ಆ ದುಡ್ಡನ್ನ ಬಳಸಬಾರದು. ರೈಟ್. ಇವನ್ ಇಸ್ಕಾನ್ ಟೆಂಪಲ್ಸ್ ಅಲ್ಲಿ ತುಂಬಾ ಡೊನೇಷನ್ ಕೊಡ್ತಾರೆ. ರೈಟ್. ಸ್ವಂತ ಲಾಭಕ್ಕಾಗಿ ಅದನ್ನು ಉಪಯೋಗಿಸಬಾರದು. ಅದನ್ನ ಭಗವಂತನ ಸೇವೆ, ವಿಗ್ರಹ ಸೇವೆ, ಪ್ರಸಾದ ಸೇವೆ, ಅದಕ್ಕೆ ಮತ್ತೆ ಭಕ್ತರ ಸೇವೆಗೋಸ್ಕರ ಅದನ್ನ ಉಪಯೋಗಿಸಬೇಕು. ಸೊ ಕೆಲವರು ಮಠ ಮಾಡ್ತಾರೆ. ಕಲಿಯುಗದಲ್ಲಿ ಮಠ ಮಾಡ್ಕೊಂಡು ತಮ್ಮ ಹೊಟ್ಟೆಪಾಡಿಗೋಸ್ಕರ ಮಠ ಓಡಿಸ್ತಾರೆ. ಜನ ಬರ್ತಾರೆ, ಡೊನೇಷನ್ ಕೊಡ್ತಾರೆ, ನಮ್ಮ ಸಂಸಾರ ನಡೀತಂತ. ಆ ರೀತಿ ಮಠ ಆಗಬಾರ್ದು. ದೇವಸ್ಥಾನ ಅಂದ್ರೆ ಅದು ಪ್ರಚಾರ ಕೇಂದ್ರವಾಗಿರ್ಬೇಕು. ರೈಟ್. ಶಿಲಪ್ರಭುಪಾದರ ಇಚ್ಛೆ ಇತ್ತದು. ಅದೇನಂದ್ರೆ ನಮ್ಮ ದೇವಸ್ಥಾನದಲ್ಲಿ ಪ್ರಚಾರ ಕಾರ್ಯ ಪ್ರತಿನಿತ್ಯ ನಡೆಯಬೇಕು. ಸುಮ್ಮನೆ ಉಣ್ಣೋದು, ತಿನ್ನೋದು, ಮಲ್ಗೋದು ಆಗಬಾರ್ದು. ನಮ್ಮ ದೇವಸ್ಥಾನದಲ್ಲಿ ಸತತವಾಗಿ ಪ್ರಚಾರ ಕಾರ್ಯ ನಡೀತಿರ್ಬೇಕು ಅಂತ ಹೇಳ್ತಾರೆ. ಪ್ರಭುಪಾದರು ಹೇಳ್ತಾರೆ, ಕಲಿಯುಗದಲ್ಲಿ ರಾಜರೇ ಕಳ್ಳರಾಗಿರ್ತಾರೆ. ರಾಜರೇ ಕಳ್ಳತನ ಮಾಡಕ್ಕೆ ನಿಂತಾಗ ಪ್ರಜೆಗಳ ರಕ್ಷಣೆ ಕೊಡೋರು ಯಾರು? ಸೊ ಈ ರೀತಿ ಕಲಿಯುಗದ ಅಂತ್ಯದಲ್ಲಿ ರಾಜರೆಲ್ಲ ಕಳ್ಳರಾದಾಗ ಕಲ್ಕಿ ಅವತಾರರು ಬಂದು, ಕಲ್ಕಿ ಅವತಾರ ಎಲ್ಲ ದುಷ್ಟ ರಾಜರ, ದುಷ್ಟ ಜನರ ಸಂಹಾರ ಮಾಡಿ ಮತ್ತೆ ಸತ್ಯಯುಗವನ್ನ ಪುನಃಸ್ಥಾಪನೆ ಮಾಡ್ತಾರೆ ಅಂತ ಒಂದು ಭವಿಷ್ಯವಾಣಿ ಇದೆ. ಓಕೆ, ನೆಕ್ಸ್ಟ್ ಶ್ಲೋಕ. ಯದಾ ಕ್ಷಿತಾಯೇವ ಚರಾಚರಸ್ಯ ವಿದಾಮನಿಷ್ಠಾಂ ಪ್ರಭವಂ ಚ ನಿತ್ಯಂ ತನ್ನಾತ್ಮನೋನ್ಯದ್ವ್ಯವಹಾರಮೂಲಂ ನಿರೂಪ್ಯತಾಂ ಸತ್ಕ್ರಿಯಯಾನುಮೇಯಂ. ಸರಸ್ವತಿ ಮಾತಾಜಿ ಓದಿ. ಈ ಭೂಮಂಡಲದ ಮೇಲಿರುವ ನಾವೆಲ್ಲರೂ ಭಿನ್ನ ಭಿನ್ನ ರೂಪದ ಜೀವಿಗಳು. ನಮ್ಮಲ್ಲಿ ಕೆಲವರು ಚಲಿಸುತ್ತೇವೆ, ಕೆಲವರು ಚಲಿಸುವುದಿಲ್ಲ. ನಾವೆಲ್ಲರೂ ಹುಟ್ಟುತ್ತೇವೆ, ಕೆಲ ಕಾಲ ಬಾಳುತ್ತೇವೆ ಮತ್ತು ದೇಹವು ಮಣ್ಣಿನೊಡನೆ ಸೇರಿದಾಗ ನಶಿಸಿ ಹೋಗುತ್ತೇವೆ. ನಾವೆಲ್ಲ ಮಣ್ಣಿನ ವಿವಿಧ ರೂಪಾಂತರಗಳನ್ನು ಮಾತ್ರ, ವಿವಿಧ ದೇಹಗಳು ಮತ್ತು ಸಾಮರ್ಥ್ಯಗಳು ಹೆಸರಿಗೆ ಮಾತ್ರ ಅಸ್ತಿತ್ವದಲ್ಲಿರುವ ಮಣ್ಣಿನ ರೂಪಾಂತರಗಳಷ್ಟೇ. ಏಕೆಂದರೆ ಪ್ರತಿಯೊಂದು ಮಣ್ಣಿನಿಂದ ಹುಟ್ಟಿ ಬರುತ್ತದೆ, ಆಮೇಲೆ ಪ್ರತಿಯೊಂದು ಲಯವಾಗುತ್ತದೆ, ಮತ್ತೆ ಮಣ್ಣಿನೊಂದಿಗೆ ಸೇರಿ ಹೋಗುತ್ತದೆ. ಆದರೆ ನಾವೆಲ್ಲ ಮಣ್ಣಿನ ಹುಡಿಯಷ್ಟೇ. ನಾವು ಮಣ್ಣು ಹುಡಿಯಿಲ್ಲದೆ ಬೇರೇನೂ ಆಗುವುದಿಲ್ಲ. ಪ್ರತಿಯೊಬ್ಬನೂ ಈ ಸಂಗತಿಯನ್ನು ಪರಿಗಣಿಸಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಭೂಮಿಯು ಎಲ್ಲಾ ದೇಹಗಳಿಗೂ ಕಾರಣವಾಗಿದೆ. ಸೊ ಭೂಮಿಯಲ್ಲಿ ಮಣ್ಣಿದೆ, ಮಣ್ಣಿಂದ ನಾವು ಹುಟ್ಟಿದ್ದೀವಿ ಮತ್ತೆ ಮಣ್ಣಾಗುತ್ತೇವೆ. ಫ್ರಮ್ ಡಸ್ಟ್ ದೋ ಹ್ಯಾವ್ ಬಾರ್ನ್ ಅಂಡ್ ಡಸ್ಟ್ ದೋ ಶಾಲ್ ಬಿಕಮ್. ಮಣ್ಣಿಂದ ಹುಟ್ಟಿದ್ದೀವಿ, ಸತ್ತ ಮೇಲೆ ಮತ್ತೆ ಮಣ್ಣಾಗ್ತೀವಿ. ಕರೆಕ್ಟ್? ಸೊ ಎಲ್ಲರ ಗತಿನೇ ಅದು. ನಾವೆಲ್ಲರೂ ಮಣ್ಣಿಂದ ಹುಟ್ಟಿದ್ದೀವಿ, ಸತ್ತ ಮೇಲೆ ಮತ್ತೆ ಮಣ್ಣಾಗ್ತೀವಿ. ಸೊ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು, ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು, ಎಷ್ಟೇ ಹೆಸರು ಗಳಿಸಿದ್ರು, ಎಲ್ಲ ಬಿಟ್ಟು ಹೋಗ್ಬೇಕಾಗತ್ತೆ. ರೈಟ್? ಒಂದು ನಯ ಪೈಸೆ ಕೂಡ ನಮ್ಮ ಜೊತೆ ಬರೋದಿಲ್ಲ. ಸೊ ಅದಕ್ಕೆ ನಿಜವಾದದ್ದೇನು, ನಾನು ಆತ್ಮ ಮತ್ತೆ ಭಕ್ತಿ, ಈ ಮನುಷ್ಯ ಜನ್ಮದಲ್ಲಿ ನಾನು ಎಷ್ಟು ಭಕ್ತಿ ಸೇವೆ ಮಾಡಿದ್ದೇನೆ ಅದು ಮುಖ್ಯ, ಅದು ಇಂಪಾರ್ಟೆಂಟ್. ಬೇರೆದು ಯಾವುದೋ ಲೆಕ್ಕಕ್ಕೂ ಇಲ್ಲ. ಎಷ್ಟು ಆಫೀಸ್ ಕಟ್ಟಿದ್ದೀರಾ, ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ದೀರಾ, ಅಥವಾ ಎಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀರಾ, ಎಷ್ಟು ಆರ್ಡಿನರಿ ಸಮಾಜ ಸೇವೆ, ಅನ್ನದಾನ ಅದು ಇದು ಮಾಡಿದ್ದೀರಾ, ಅದು ಯಾವುದೇ ಲೆಕ್ಕಕ್ಕೂ ಇಲ್ಲ. ರೈಟ್? ಸೊ ಏನೋ ಸ್ವಲ್ಪ ಪುಣ್ಯ ಬರುತ್ತೆ ಅದರಿಂದ, ಒಳ್ಳೆ ಕಾರ್ಯ ಮಾಡೋದ್ರಿಂದ. ಬಟ್ ನಾವು ಮತ್ತೆ ಭಗವದ್ಧಾಮಕ್ಕೆ ಮರಳಿ ಹೋಗ್ಬೇಕಂದ್ರೆ ಕೃಷ್ಣ ಭಕ್ತಿಯನ್ನ ಬೆಳೆಸ್ಕೋಬೇಕು.
ಸೊ ವಿ ಶುಡ್ ಡೆವಲಪ್ ಲವ್ ಫಾರ್ ಕೃಷ್ಣ ಬೈ ಪ್ರಾಕ್ಟಿಸಿಂಗ್ ಕೃಷ್ಣ ಕಾನ್ಷಿಯಸ್ನೆಸ್ ಅಂತ ಇಲ್ಲಿ ಹೇಳ್ತಾರೆ. ಸೊ ಮಣ್ಣಿಂದ ಬಂದಿದೆ ಮತ್ತೆ ಮಣ್ಣಾಗುತ್ತೇವೆ. ಸೊ ಇದಂ ಹಿ ವಿಶ್ವಂ ಭಗವಾನ್ ಇವೇತರಃ, ಇಡೀ ಜಗತ್ತು ಭಗವಂತನ ದೇಹ. ಈ ಭೂಮಿ ಕೂಡ ಭಗವಂತನ ಒಂದು ದೇಹದ ರೂಪದಲ್ಲಿ ಇದೆ, ವಿರಾಟ ರೂಪದ ಪ್ರತಿನಿಧಿ. ಈ ಇಡೀ ಭೂಮಿ ಅಥವಾ ಈ ಭೂಮಂಡಲ, ಎಲ್ಲ 14 ಲೋಕಗಳು ಭಗವಂತನ ವಿರಾಟ ರೂಪದ ಒಂದು ಚಿತ್ರಣ. ಸೊ ಭಗವಂತನಿಂದಲೇ ನಾವು ಬಂದಿದ್ದೇವೆ ಮತ್ತೆ ಭಗವಂತನಲ್ಲಿ ವಿಲೀನವಾಗುತ್ತೇವೆ. ಸೊ ದಟ್ ಇಸ್ ಅವರ್ ಡೆಸ್ಟಿನೇಷನ್ ಆಫ್ ಅವರ್ ಬಾಡಿ. ಅದರ ಆತ್ಮದ ಪಯಣ ಏನಿದೆ, ಆತ್ಮ ಮಣ್ಣಿಂದ ಬಂದಿಲ್ಲ, ಮಣ್ಣಿಗೆ ಹೋಗೋದಿಲ್ಲ. ಆತ್ಮ ಕೃಷ್ಣನಿಂದ ಬಂದಿದೆ, ಮತ್ತೆ ಕೃಷ್ಣ ಹತ್ರ ಹೋಗ್ಬೇಕು. ಯಾವಾಗ ಆತ್ಮ ಜೀವಾತ್ಮ ಕೃಷ್ಣನ ಹತ್ರ ಹೋಗ್ತಾನೋ ಆಗ ನಿಜವಾದ ಸಂತುಷ್ಟಿ, ನಿಜವಾದ ಆನಂದವನ್ನ ಪಡೆದುಕೊಳ್ಳುತ್ತಾನೆ. ಈ ತತ್ವ ತುಂಬಾ ಬಹುಮುಖ್ಯವಾದದ್ದು. ಈ ತತ್ವವನ್ನು ನಾವೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಪ್ರಭುಪಾದರು ತುಂಬಾ ಡೀಟೇಲ್ ಆಗಿ ಇಲ್ಲಿ ಭಾವಾರ್ಥವನ್ನು ಬರಿತಾ ಇದ್ದಾರೆ. ಹರಿಕೃಷ್ಣ ಪ್ರಭುಜಿ, ಅದು ಮತ್ತೊಂದ್ಸಲ ರಿಪೀಟ್ ಮಾಡಿ ಹೇಳಿ ಪ್ರಭುಜಿ. ಯಾವುದನ್ನ? ಅದೇ ಕೃಷ್ಣನ ಹತ್ರ ಹೋಗುತ್ತೆ, ಮಣ್ಣಿಂದ ಬಂದಿಲ್ಲ ಏನೋ ಹೇಳಿದ್ರಲ್ಲ. ಹೌದು ಸರ್, ನಾವು ಮಣ್ಣಿಂದ, ದೇಹ ಮಣ್ಣಿಂದ ಬಂದಿರೋದು ಮಣ್ಣಾಗುತ್ತೆ. ಆತ್ಮ ಮಣ್ಣಿಂದ ಬಂದಿಲ್ಲ, ಆತ್ಮ ಕೃಷ್ಣನಿಂದ ಬಂದಿರೋದು. ಮತ್ತೆ ಕೃಷ್ಣನ ಹತ್ರನೇ ಹೋಗ್ಬೇಕು. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ನಾವು ಕೃಷ್ಣನ ಅಂಶ. ಮಮೇವಾಂಶೋ ಜೀವಲೋಕೆ ಜೀವಭೂತ ಸನಾತನ. ಮನಶಿಷ್ಟಾಣಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಸೊ ನಮ್ಮ ನಿಜವಾದ ಸ್ಥಾನ ಭಗವಂತನ ಸೇವೆಯಲ್ಲಿದೆ. ಸೊ ಮತ್ತೆ ಭಗವಂತನ ಸೇವೆಯಲ್ಲಿ ನಾವು ತೊಡಗಬೇಕು. ಸೊ ದೇಹದ ಮೂಲ ಮಣ್ಣು ಮತ್ತೆ ದೇಹದ ಗತಿ ಮಣ್ಣೆ. ಆದರೆ ಆತ್ಮದ ಮೂಲ ಕೃಷ್ಣ, ಆತ್ಮದ ಗತಿ ಕೃಷ್ಣನಾಗಬೇಕು. ಓಕೆ. ಸೊ ಆದರೆ ಜನರು ಏನ್ ಮಾಡ್ತಾ ಇದ್ದಾರೆ ಈಗ, ದುಡ್ಡು, ಮನೆ, ಕಾರು, ಅದರಿಂದ ಓಡಾಡ್ತಾ ಇದ್ದಾರೆ, ಅದೇ ನಮ್ಮ ಗತಿ ಅಂತ ತಿಳ್ಕೊಂತಾರೆ. ಸೊ ಅದು ತಪ್ಪಾಗುತ್ತೆ. ಎಸ್ ಮಾತಾಡಿ. ಥ್ಯಾಂಕ್ ಯು ಪ್ರಭುಜಿ. ಕ್ಲಿಯರ್ ಆಯ್ತಲ್ಲ? ಏವಂ ನಿರುಕ್ತಂ ಕ್ಷಿತಿಶಬ್ದವೃತ್ತಂ ಅಸನ್ನಿಧಾನಾತ್ ಪರಮಾಣವೋ ಯೇ ಅವಿದ್ಯಯಾ ಮನಸಾ ಕಲ್ಪಿತಾಸ್ತೆ ಯೇಷಾಂ ಸಮೂಹೇನ ಕೃತೋ ವಿಶೇಷಃ. ಪರಮಾಣು ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಯಾರು ಓದ್ತೀರಾ? ಸುನಂದ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ. ಭೂಮಿಯು ಪರಮಾಣುಗಳಿಂದ ಕೂಡಿದ್ದು, ಅವು ಅಶಾಶ್ವತವಾಗಿವೆ. ವೈವಿಧ್ಯಗಳು ಭೂಮಿಯಿಂದಲೇ ಹುಟ್ಟುತ್ತವೆ ಎಂದು ಯಾರಾದರೂ ಹೇಳಬಹುದು. ಆದರೆ ಈ ವಿಶ್ವವು ಸತ್ಯವೆಂದು ತಾತ್ಕಾಲಿಕವಾಗಿ ತೋರಬಹುದಾದರೂ ಅಂತಿಮವಾಗಿ ಅದಕ್ಕೆ ಯಾವ ನಿಜವಾದ ಅಸ್ತಿತ್ವವೂ ಇಲ್ಲ. ಭೂಮಿಯು ಮೂಲತಃ ಅಣು ಕಣಗಳ ಸಂಯೋಜನೆಯಿಂದ ರೂಪಿತವಾಗಿದೆ. ಆದರೆ ಈ ಕಣಗಳು ಅಶಾಶ್ವತವಾಗಿವೆ. ಕೆಲವು ದಾರ್ಶನಿಕರು ಅಣುವೇ ಈ ವಿಶ್ವದ ಕಾರಣವೆಂದು ಭಾವಿಸುತ್ತಾರಾದರೂ ವಸ್ತು ಸ್ಥಿತಿ ಅದಲ್ಲ. ಈ ಲೌಕಿಕ ಪ್ರಪಂಚದಲ್ಲಿ ಕಾಣುವ ವೈವಿಧ್ಯಗಳು ಕೇವಲ ಅಣು ಸಂಯೋಜನೆಗಳ ಪರಿಣಾಮವಲ್ಲ. ಸೊ ಈ ಭೂಮಿಯಲ್ಲಿ ನೀವೆಲ್ಲ ಅಣುಗಳ ಬಗ್ಗೆ ಕೇಳಿರ್ಬೋದಲ್ಲ. ಆಟಮ್ಸ್, ಮಾಲಿಕ್ಯೂಲ್ಸ್, ಕಂಪೌಂಡ್ಸ್, ಇದನ್ನೆಲ್ಲ ಕೇಳಿದೀವಿ. ಸೊ ಈ ಭೂಮಿ ಯಾವುದರಿಂದ ನಿರ್ಮಾಣವಾಗಿದೆ? ಪರಮಾಣುಗಳಿಂದ. ಅಸನ್ನಿಧಾನ ಪರಮಾಣವಯೇ ಕ್ಷಿತಿ ಶಬ್ದವೃತ್ತಂ. ಸೊ ಈ ಭೂಮಿ ಅಣುಗಳಿಂದ ನಿರ್ಮಾಣವಾಗಿದೆ. ನಮ್ಮ ದೇಹ ಕೂಡ ಅಣುಗಳಿಂದ ನಿರ್ಮಾಣವಾಗಿದೆ. ಎಷ್ಟೊಂದು ಲಕ್ಷ ಲಕ್ಷ ಅಣುಗಳು ನಮ್ಮ ದೇಹದಲ್ಲಿವೆ. ಆ ಅಣುಗಳ ಸಂಯೋಜನೆಯಿಂದ ನಮ್ಮ ದೇಹಕ್ಕೆ ಒಂದು ಆಕೃತಿ ಬಂದಿದೆ. ಆದರೆ ಪ್ರಶ್ನೆ ಏನಂದ್ರೆ, ಈ ಅಣುಗಳು ಸ್ವತಂತ್ರವಾಗಿಲ್ಲ. ದೇ ಆರ್ ನಾಟ್ ಸ್ವತಂತ್ರ. ಈ ಅಣುಗಳನ್ನ ನಿಯಂತ್ರಣ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇದ್ದಾರೆ? ಕೃಷ್ಣ ಇಸ್ ಕಂಟ್ರೋಲಿಂಗ್. ಅಂಢಾಂತರಸ್ಥ ಪರಮಾಣು ಚಯಾಂತರಸ್ಥಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪ್ರತಿಯೊಂದು ಬ್ರಹ್ಮಾಂಡದ ಒಳಗಡೆ ಕೃಷ್ಣ ಇದ್ದಾನೆ. ಪ್ರತಿಯೊಂದು ಪರಮಾಣುವಿನ ಒಳಗಡೆ ಕೂಡ ಕೃಷ್ಣ ಇದ್ದಾನೆ.
ಸೊ ಪರಮಾಣುಗಳನ್ನ ಸಂಯೋಜನೆ ಕಾಂಬಿನೇಷನ್ ಮಾಡೋರು ಯಾರು? ಕೃಷ್ಣನೇ. ಸೊ ಕೃಷ್ಣ ಇಸ್ ಅಲ್ಟಿಮೇಟ್ ಕಂಬೈನರ್ ಆಫ್ ಎವ್ರಿಥಿಂಗ್. ಸೊ ಈ ರೀತಿ ಸೊ ಪ್ರಭಾದಲ್ಲಿ ಹೇಳ್ತಾರೆ, ಹೌ ಸೈಂಟಿಸ್ಟ್ ಫೇಲ್ ಟು ಡಿಸ್ಕವರ್ ದ ಕಾಸ್ ಆಫ್ ಆಟೋಮಿಕ್ ಎಕ್ಸಿಸ್ಟೆನ್ಸ್ ಇಟ್ಸ್. ಈಗ ವಿಜ್ಞಾನಿಗಳು ಅಣುಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾರೆ, ಆದರೆ ಅಣುಗಳ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಕಷ್ಟ ಅವರಿಗೆ. ರೈಟ್, ಹೌ ಮಚ್ ಡಿಫಿಕಲ್ಟ್ ಇಟ್ ಈಸ್. ಆ ಅಣುವಿನ ಒಳಗಡೆ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಕಷ್ಟ. ಆದರೆ ವೇದ ಸಾಹಿತ್ಯದಲ್ಲಿ ಪರಮಾಣುವಿನ ಬಗ್ಗೆ ಎಷ್ಟು ಶತಮಾನಗಳ ಹಿಂದೆ ವರ್ಣನೆ ಮಾಡಲಾಗಿದೆ. ಸೊ ಕೆಲವರು ಹೇಳ್ತಾರೆ ಅಣುಗಳಿಂದಲೇ ಈ ಜಗತ್ತು ನಡೀತಾ ಇದೆ, ಅಣುಗಳೇ ಈ ಜಗತ್ತಿಗೆ ಮೂಲ ಅಂತ. ಬಟ್ ಅದು ಕೂಡ ತಪ್ಪು ಸಿದ್ಧಾಂತ. ಸೊ ನಿಜವಾದ ಸಿದ್ಧಾಂತ ಅಂದ್ರೆ ಏನು? ಎಲ್ಲವೂ ಕೃಷ್ಣನಿಂದ ಬಂದಿದೆ, ಅಣುಗಳು ಕೂಡ ಕೃಷ್ಣನಿಂದ ಬಂದಿವೆ. ಅಣುಗಳನ್ನು ನಿಯಂತ್ರಿಸಲು ಯಾರು ಬಂದಿದ್ದಾರೆ? ಪರಮಾತ್ಮನ ರೂಪದಲ್ಲಿ ಕೃಷ್ಣ ವಿಸ್ತಾರವಾಗಿ ಪರಮಾಣುವಿನ ಒಳಗಡೆ ಹೋಗಿದ್ದಾನೆ. ಆ ಅಣುವನ್ನ ಏನಂತಾರೆ, ಈಸ್ ಕೀಪಿಂಗ್ ಇಟ್ ಆಕ್ಟಿವ್, ಸಕ್ರಿಯವಾಗಿಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಸೈನ್ಸ್. ಬಟ್ ಕೆಲವು ವಿಜ್ಞಾನಿಗಳು ಹೇಳ್ತಾರೆ ಎಲ್ಲ ಜಗತ್ತು ಆಕಸ್ಮಿಕವಾಗಿ ನಡೀತಾ ಇದೆ, ಎಲ್ಲ ಅಣುಗಳ ಪ್ರಭಾವದಿಂದ, ಅಣುಗಳ ಸಂಯೋಜನೆಯಿಂದ ಈ ಜೀವನ ಬಂದಿದೆ ಅಂತ ಹೇಳ್ತಾರೆ. ಅದು ತಪ್ಪು ಸಿದ್ಧಾಂತ. ಅಣುಗಳಿಂದ ಜೀವನ ಬರುವುದು ಸಾಧ್ಯವಿಲ್ಲ. ಸೊ ಈ ಜಗತ್ತಿನ ವಿವಿಧ ವಸ್ತುಗಳಿಗೆ ಭೂಮಿಯು ಕಾರಣವಾಗಿದೆ, ಆದರೆ ಪರಮಾತ್ಮನು ಎಲ್ಲಾ ಕಾರಣಗಳಿಗೂ ಮೂಲ ಕಾರಣ ಮತ್ತು ಭೂಮಿಯ ಮೂಲ. ಬ್ರಹ್ಮಾಂಡದ ಅಭಿವ್ಯಕ್ತಿಯು ಅವನ ಶಕ್ತಿಗಳಾದ ವಸ್ತು ಮತ್ತು ಚೈತನ್ಯದ ಮಿಶ್ರಣವಾಗಿದೆ. ಸೊ ಚೇತನ ವಸ್ತು ಮತ್ತೆ ಜಡ ವಸ್ತು. ಇಡೀ ಜಗತ್ತಲ್ಲಿ ಏನಿದೆ ಎರಡೇ ವಸ್ತುಗಳು, ಜಡ ವಸ್ತು, ಚೇತನ ವಸ್ತು. ಚೇತನ ವಸ್ತು ಅಂದ್ರೆ ಆತ್ಮ, ಜಡ ವಸ್ತು ಅಂದ್ರೆ ಪಂಚಮಹಾಭೂತಗಳು. ಏವಂ ಕೃಶಂ ಸ್ಥೂಲಂ ಅಣೋರ್ಬೃಹದ್ಯತ್ ಅಸಚ್ಚ ಸಜ್ಜೀವಮಜೀವಮನ್ಯತ್ ದ್ರವ್ಯ ಸ್ವಭಾವಾಶಯ ಕಾಲ ಕರ್ಮ ನಾಮ್ನಾ ಜಯಾವೇಹಿ ಕೃತಂ ದ್ವಿತೀಯಂ. ರೇಣುಕಾ ಮಾತಾಡಿ. ಹರೇ ಕೃಷ್ಣ ಗುರು. ಈ ವಿಶ್ವವು ನಿಜವಾದ ಅಂತಿಮ ಅಸ್ತಿತ್ವವನ್ನು ಹೊಂದಿಲ್ಲ. ಆದುದರಿಂದ ಹ್ರಸ್ವತ್ವ ವ್ಯತ್ಯಾಸಗಳು, ಕೃಶತ್ವ, ಅಲ್ಪತೆ, ಸ್ಥೂಲತೆ ಪರಿಣಾಮ ಕಾರಣ, ಜೀವಂತ ಲಕ್ಷಣಗಳು ಮತ್ತು ವಸ್ತುಗಳು ಇವೆಲ್ಲ ಕಾಲ್ಪನಿಕವಾದವು. ಅವೆಲ್ಲ ಒಂದೇ ಮಣ್ಣಿನಿಂದ ಮಾಡಿದ ಮಡಕೆಗಳು, ಆದರೆ ಅವುಗಳಿಗೆ ಬಗೆ ಬಗೆಯ ಹೆಸರುಗಳನ್ನು ಇಡಲಾಗಿದೆ. ಈ ವ್ಯತ್ಯಾಸಗಳನ್ನು ವಸ್ತು, ಸ್ವಭಾವ, ಪೂರ್ವಸ್ಥಿತಿ, ಕಾಲ ಮತ್ತು ಕ್ರಿಯೆಗಳಿಂದ ಗುರುತಿಸಲಾಗುತ್ತದೆ. ಇವೆಲ್ಲವೂ ಲೌಕಿಕ ಪ್ರಕೃತಿಯಿಂದ ನಿರ್ಮಿತವಾದ ಯಾಂತ್ರಿಕ ಅಭಿವ್ಯಕ್ತಿಗಳೆಂದು ನಾವು ತಿಳಿಯಬೇಕು. ಹರೇ ಕೃಷ್ಣ. ಸೊ ಭೌತಿಕ ಪ್ರಕೃತಿಯಿಂದ ಇಡೀ ಜಗತ್ತು ಸೃಷ್ಟಿಯಾಗಿದೆ. ಈ ಜಗತ್ತಲ್ಲಿ ಏನೇನಿವೆ? ಮನಸ್ಸು ಇದೆ, ಪ್ರಕೃತಿ ಇದೆ, ಕಾಲವಿದೆ, ಕರ್ಮವಿದೆ, ಇವೆಲ್ಲವೂ ಇಲ್ಲಿವೆ. ಅಲ್ಪತೆ ಇಲ್ಲಿ ಬರ್ದಿದ್ದಾರೆ, ಅದರಿಂದ ಹೃಸ್ವತ್ವ, ಮತ್ತೆ ಹಲವಾರು ಬಗೆಯ ಡಿಫ್ರೆನ್ಸಸ್ ಕೂಡ ಕಾಣುತ್ತೆ. ರೈಟ್, ಫೈನ್ ಅಂಡ್ ವೆರಿ ಫೈನ್, ಬಿಗ್ ಅಂಡ್ ವೆರಿ ಬಿಗ್, ಕಾಸ್ ಎಫೆಕ್ಟ್, ಕಾನ್ಶಿಯಸ್ ಅನ್ಕಾನ್ಶಿಯಸ್. ಸೊ ಈ ರೀತಿ ವ್ಯತ್ಯಾಸಗಳು ಜಗತ್ತಲ್ಲಿ ಕಂಡು ಬರುತ್ತೆ. ಸೊ ಇದಕ್ಕೆಲ್ಲ ಕಾರಣ ಯಾರು? ರೈಟ್, ಸೊ ಇದಕ್ಕೆಲ್ಲ ಈ ವಿವಿಧತೆಗೆ ಕಾರಣ ಕೃಷ್ಣ, ಭಗವಂತನೇ ಕಾರಣ ಅಂತ ತಿಳ್ಕೊಬೇಕು ನಾವು. ಸೊ ಇಲ್ಲಿ ಬಟ್ ಈ ಕೆಲವೊಮ್ಮೆ ಒಂದು ಎಕ್ಸಾಂಪಲ್, ಒಂದು ಜೀವರಾಶಿ ದಪ್ಪ ಇರುತ್ತೆ, ಇನ್ನೊಂದು ಜೀವರಾಶಿ ತೆಳ್ಳಗಿರುತ್ತೆ. ರೈಟ್, ಇನ್ನೊಂದು ಜೀವರಾಶಿ ಗಾಳಿ ಮೇಲೆ ಹಾರುತ್ತೆ, ಇನ್ನೊಂದು ಜೀವರಾಶಿ ಕೇವಲ ನೆಲದ ಮೇಲೆ ನಡೆಯುತ್ತೆ. ಯಾಕೆ ಈ ವಿವಿಧತೆಗಳು? ಏನು ಈ ವಿವಿಧತೆಗಳಿಗೆ ಕಾರಣ ಅಂತ ಕೂಡ ಪ್ರಶ್ನೆ ಬರಬಹುದು. ಸೊ ಇಲ್ಲಿ ಪ್ರಭು ಹೇಳ್ತಾರಲ್ಲ, you should know that all these are simply mechanical manifestations created by material nature. ಈ ಎಲ್ಲ ರೂಪರೇಖೆಗಳು ಭೌತಿಕ ಪ್ರಕೃತಿಯಿಂದ ಉಂಟಾದವು, ಆದರೆ ಆತ್ಮ ಭಿನ್ನವಾಗಿದೆ.
ನಿಜವಾದ ಗುರುತು, ನಮ್ಮ ಗುರುತು ಏನು? ಆತ್ಮ ಅಂತ. ಅದು ಈ ವಸ್ತುಗಳಿಂದ ಭಿನ್ನವಾಗಿದೆ. ಆದರೆ ಸಾಮಾನ್ಯವಾಗಿ ಆತ್ಮ ಭಿನ್ನವಾದರೂ ಕೂಡ ನಾನು ಈ ದೇಹ, ನಾನು ಈ ಜಾಗ, ಈ ದೇಶ, ಈ ರಾಜ್ಯಕ್ಕೆ ಸೇರಿದವನು ಅಂತ ತಪ್ಪು ತಿಳುವಳಿಕೆಯನ್ನ ಹೊಂದಿರುತ್ತೆ. ಅಂತಹ ತಪ್ಪು ತಿಳುವಳಿಕೆಯನ್ನ ಕೂಡ ಬಿಟ್ಟು ಬಿಡಬೇಕು ಅಂತ ಜಡಭರತರು ಹೇಳ್ತಾ ಇದ್ದಾರೆ. ನಾನು ಮಹಾರಾಷ್ಟ್ರೀಯನ್, ನಾನು ಕನ್ನಡಿಗ, ನಾನು ಭಾರತೀಯ, ನಾನು ಅಮೆರಿಕನ್, ನಾನು ರಷ್ಯನ್, ನಾನು ಆಫ್ರಿಕನ್, ನಾನು ಹಲವಾರು ದೇಶಗಳ ಹೆಸರು ತಗೋಬಹುದು. ಈ ರೀತಿ ಇವೆಲ್ಲ ತಪ್ಪು ಗುರುತುಗಳು. ಅದಾದ್ರೆ ನಾನು ಯಾರು? ನಾನು ಕೃಷ್ಣನ ದಾಸ, ಭಗವಂತನ ದಾಸ. ಇದು ನಿಜವಾದ ಅಹಂಕಾರ. ಆದರೆ ನಾವು ಇಲ್ಲಿವರೆಗೂ ಮಿಥ್ಯ ಅಹಂಕಾರದಲ್ಲೇ ಇದ್ದಿದ್ದೀವಿ. ನಾನು ಈ ದೇಹ, ನಾನು ಈ ರಾಜ್ಯಕ್ಕೆ ನಾನು ಈ ಸಂಬಂಧಿ, ನಾನು ಈ ರಾಜ್ಯದ ನಾಗರಿಕ ಅಂತ ತಪ್ಪು ತಪ್ಪು ಉಪಾಧಿಗಳನ್ನ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೀವಿ. ಆದರೆ ನಾವು ಈ ಉಪಾಧಿಗಳನ್ನೆಲ್ಲ ತ್ಯಾಗ ಮಾಡಿ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಅದು ನಿಜವಾದ ಗುರುತು. ಓಕೆ, ಸೊ ಪ್ರಕೃತಿ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ, ಆದರೆ ಮನುಷ್ಯ ಅಂತ ಹೋದ್ರೆ ನಾನೇ ಮಾಡ್ತಾ ಇದ್ದೀನಿ. ಮಳೆ ಯಾರು ಬರೆಸ್ತಾ ಇದ್ದಾರೆ? ನಾನು ಮಳೆ ಬರೆಸ್ತಾ ಇದ್ದೀನಿ. ನಾನು ಹೋಗಿ ಕ್ಲೌಡ್ ಸೀಡಿಂಗ್ ಮಾಡ್ತೀನಿ, ಆಗ ಮಳೆ ಬರುತ್ತೆ. ನದಿಗಳನ್ನ ಯಾರು ಕಂಟ್ರೋಲ್ ಮಾಡ್ತೀವಿ? ನಾವು ಕಂಟ್ರೋಲ್ ಮಾಡ್ತಾ ಇದೀವಿ. ನದಿಗಳಿಗೆ ಡ್ಯಾಮ್ ಹಾಕಿ ನದಿಯನ್ನು ನಿಲ್ಲಿಸ್ಬೋದು, ನದಿಯನ್ನು ಬಿಡ್ಬೋದು, ಫುಲ್ ಕಂಟ್ರೋಲ್ ಮಾಡ್ಬೋದು. ನದಿಯಿಂದ ಎಲೆಕ್ಟ್ರಿಸಿಟಿ ತೆಗೆಸ್ಬೋದು. ಐ ಆಮ್ ದ ಡೂವರ್, ಐ ಆಮ್ ದ ಕಂಟ್ರೋಲರ್ ಅನ್ನುವ ಭಾವನೆ ಮನಸ್ಸಲ್ಲಿ ಮೂಡಬಹುದು. ಅದು ತಪ್ಪು. ಯಾಕೆಂದರೆ ನಾವು ಯಾವುದನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಭಗವಂತನ ಇಚ್ಛೆಯಂತೆಯೇ ನಡೆಯುತ್ತೆ. ಭಗವಂತ ಇಚ್ಛೆ ಪಟ್ಟರೆ ಅದು ಕೆಲಸ ಸಂಪೂರ್ಣವಾಗುತ್ತೆ. ಭಗವಂತ ಇಚ್ಛೆ ಪಡಲಿಲ್ಲ ಅಂದರೆ ಕೆಲಸ ಮಧ್ಯದಲ್ಲಿ ನಿಂತೋಗುತ್ತೆ. ಭಗವಂತನ ಇಚ್ಛೆ ಇದ್ರೆ ನನ್ನನ್ನು ಯಾರೂ ಕೊಲ್ಲಕ್ಕಾಗಲ್ಲ. ಆದರೆ ಭಗವಂತನ ಇಚ್ಛೆ ನನ್ನನ್ನು ಕೊಲ್ಲಬೇಕು ಅಂತ ಇದ್ರೆ ಯಾರೂ ರಕ್ಷಣೆ ಮಾಡೋಕ್ಕಾಗಲ್ಲ. ಸೊ ಈ ರೀತಿ ಭಗವಂತನ ನಿಯಂತ್ರಣವನ್ನ ನಾವು ಸ್ವೀಕರಿಸಬೇಕಾಗಿದೆ. ವಿ ಶುಡ್ ಕಾನ್ಸ್ಟೆಂಟ್ಲಿ ಥಿಂಕ್ ಆಫ್ ಕೃಷ್ಣ as a supreme. ಸೊ ಪ್ರಭುಪಾದರು ತಮ್ಮ ಭಾರತದಲ್ಲಿ ಹಲವಾರು ಶ್ಲೋಕಗಳನ್ನ ಕೋಟ್ ಮಾಡುತ್ತಾ ಭಗವಂತನ ಏನಂತಾರೆ ಉನ್ನತ ಸ್ಥಿತಿಯ ಬಗ್ಗೆ ವರ್ಣನೆ ಇಲ್ಲಿ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ನೋಡ್ತಾ ಇದ್ದೇವೆ, ವಿಶ್ವವು ಮಣ್ಣಿನಿಂದ ಸೃಷ್ಟಿಯಾಗಿದೆ, ಪರಮಾಣುಗಳಿಂದ ಸೃಷ್ಟಿಯಾಗಿದೆ. ಆದರೆ ಈ ಭೌತಿಕ ಅಭಿವ್ಯಕ್ತಿ ಅದು ಸತ್ಯವಲ್ಲ. ಭೌತಿಕ ಪ್ರಕೃತಿ ಸತ್ಯ, ಆದರೆ ಭೌತಿಕ ಅಭಿವ್ಯಕ್ತಿ ಏನಿದೆ, ದೇಹಗಳು, ರೂಪಗಳು, ಲೋಕಗಳು, ಇವೆಲ್ಲ ಕ್ಷಣಿಕ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಜ್ಞಾನಂ ವಿಶುದ್ಧಂ ಪರಮಾರ್ಥಮೇಕಂ ಅನಂತರಂ ಅಭಿ ಬ್ರಹ್ಮ ಸತ್ಯಂ ಪ್ರತ್ಯಕ್ ಪ್ರಶಾಂತಂ ಭಗವತ್ ಶಬ್ದ ಸಂಜ್ಞಂ ಯದ್ವಾಸುದೇವಂ ಕವಯೋ ವದಂತಿ. ದೇವರು ಯಾರು? ಈ ನಿಯಂತ್ರಕ ಯಾರು? ವಾಸುದೇವ. ಯದ್ವಾಸುದೇವಂ ಕವಯೋ ವದಂತಿ. ಕವಿಗಳು ಹೇಳ್ತಾರೆ ವಾಸುದೇವ ಕೃಷ್ಣನೇ ಸರ್ವವ್ಯಾಪಿ ಪರಮಾತ್ಮ ಅಂತ ಹೇಳ್ತಾರೆ. ಸೊ ಇದು ದ್ವಂದ್ವವಿಲ್ಲದ ಜ್ಞಾನ. ಅಂತಿಮ ಸತ್ಯ, ಅಂತಿಮ ಗುರು ಯಾವುದು ಅಂತ ಗೊತ್ತಾಗ್ಬಿಟ್ಟಿದೆ ರಾಜನಿಗೆ. ಜಡಭರತನ ಅನುಗ್ರಹದಿಂದ ಜೀವನದ ಅಂತಿಮ ಗುರಿ ಯಾವುದು ಅಂತ ಗೊತ್ತಾಗ್ತಾ ಇದೆ. ಇಲ್ಲಾಂದ್ರೆ ಸುಮಾರು ಜನ ಕನ್ಫ್ಯೂಸ್ ಆಗಿರ್ತಾರೆ. ಕೆಲವರು ಬ್ರಹ್ಮಜ್ಯೋತಿ ಶ್ರೇಷ್ಠ ಅಂತಾರೆ, ಕೆಲವರು ಪರಮಾತ್ಮನ ಪಡೆಯೋದು ಶ್ರೇಷ್ಠ ಅಂತಾರೆ, ಆದ್ರೆ ಕೆಲವರು ಹೇಳ್ತಾರೆ ಭಗವಂತನನ್ನು ಪಡೆಯೋದು ಶ್ರೇಷ್ಠ ಅಂತ. ಹಲವಾರು ದ್ವಂದ್ವಗಳಿರ್ತವೆ. ಆದರೆ ಇಲ್ಲಿ ಜಡಭರತ ನೇರವಾಗಿ ಕ್ಲಿಯರ್ ಆಗಿ ಹೇಳ್ತಾನೆ, ವಾಸುದೇವ ಕವಯೋ ವದಂತಿ ಅಂತ. ಓಕೆ, ಅನುವಾದವನ್ನು ಓದಿ. ಇಲ್ಲಿ ಮಹೇಶ್ವರಿ ಮಾದರಿ ಓದ್ತೀರಾ? ಅವ್ರ ಕೈ ಎತ್ತಿದ್ರು, ಇಲ್ವಾ? ಈಗ ಅವರಿಲ್ಲ ಅಂದ್ರೆ ಪ್ರಭಾ ಮಾತಾಜಿ ಓದಿ. ಮೊದಲ ಪ್ರಭುಜಿ ಓದಿ. ಹಾಗಾದರೆ ಅಂತಿಮ ಸತ್ಯ ಯಾವುದು? ದ್ವಂದ್ವವಿಲ್ಲದ ಜ್ಞಾನವೇ ಅಂತಿಮ ಸತ್ಯ ಎಂಬುದು ಇದಕ್ಕೆ ಉತ್ತರ. ಅದು ಲೌಕಿಕ ಗುಣಗಳ ಕಲ್ಮಶದಿಂದ ರಹಿತವಾಗಿರುತ್ತದೆ. ಅದು ನಮಗೆ ಮೋಕ್ಷವನ್ನು ನೀಡುತ್ತದೆ.
ಅದು ಅದ್ವಿತೀಯವಾದದ್ದು, ಸರ್ವವ್ಯಾಪಕವಾದದ್ದು ಮತ್ತು ಊಹಾತೀತವಾದದ್ದು. ಆ ಜ್ಞಾನದ ಮೊದಲ ಸಾಕ್ಷಾತ್ಕಾರವೆಂದರೆ ಬ್ರಹ್ಮನ್. ಅನಂತರ ಪರಮಾತ್ಮನು ಸುನಾಯಾಸವಾಗಿ ಬಯಸುವ ಯೋಗಿಗಳಿಗೆ ಸಾಕ್ಷಾತ್ಕಾರವಾಗುತ್ತಾನೆ. ಇದು ಸಾಕ್ಷಾತ್ಕಾರದ ಎರಡನೇ ಹಂತ. ಅಂತಿಮವಾಗಿ ಅದೇ ಪರಮಜ್ಞಾನದ ಪೂರ್ಣ ಸಾಕ್ಷಾತ್ಕಾರವು ಪರಮ ಪುರುಷನಲ್ಲಿ ಲಭಿಸುತ್ತದೆ. ನಿರಾಕಾರ ಬ್ರಹ್ಮ, ಪರಮಾತ್ಮ ಮತ್ತು ಇತರರ ಕಾರಣನಾದ ಪರಮ ಪುರುಷನನ್ನು ವಾಸುದೇವ ಎಂದು ಎಲ್ಲಾ ವಿದ್ವಾಂಸರು ವರ್ಣಿಸುತ್ತಾರೆ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಸೊ ನಿರಾಕಾರ ಬ್ರಹ್ಮಕ್ಕೆ ಕಾರಣ ವಾಸುದೇವನೇ, ಮತ್ತೆ ಹೃದಯದಲ್ಲಿರುವ ಪರಮಾತ್ಮನಿಗೆ ಕಾರಣ ಯಾರು? ವಾಸುದೇವನೇ. ಸೊ ಕೃಷ್ಣನೇ ಎಲ್ಲ ಅವತಾರಗಳ, ಎಲ್ಲ ರೂಪಗಳ ಮೂಲ. ಅದಕ್ಕೆ ವಾಸುದೇವನನ್ನ ಅರ್ಥ ಮಾಡ್ಕೋಬೇಕು. ಯದ್ ವಾಸುದೇವಂ ಕವಯೋ ವದಂತಿ, ಕವಿಗಳು ಮತ್ತೆ ತತ್ವದರ್ಶಿಗಳು, ತತ್ವವನ್ನು ತಿಳ್ಕೊಂಡವರು ಹೇಳ್ತಾರೆ ಈಶ್ವರ ಪರಮಃ ಕೃಷ್ಣ, ಪರಮೇಶ್ವರ ಯಾರು? ಕೃಷ್ಣನೇ ಅಂತ. ಸೊ ಕೃಷ್ಣನ ಆರಾಧನೆ ಮಾಡುವುದು ಅತಿ ಶ್ರೇಷ್ಠವಾದದ್ದು ಅಂತ ಇಲ್ಲಿಂದ ತಿಳ್ಕೊಬೋದು ನಾವು. ಓಕೆ. ಸೊ ಹಲವಾರು ಪ್ರಮಾಣಗಳು ಭಾಗವತದಲ್ಲೂ ಕೂಡ ಇದೆ, ಭಗವದ್ಗೀತೆಯಲ್ಲೂ ಕೂಡ ಇದೆ. ರೈಟ್. ಸೊ ತಾವು ಯಾವುದಾದ್ರು ಪ್ರಮಾಣವನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಹೇಗೆ ಬ್ರಹ್ಮಜ್ಯೋತಿಗೆ ಮೂಲ ಕೃಷ್ಣನೇ ಅಂತ ಭಗವದ್ಗೀತೆಯಲ್ಲಿ ಒಂದು ಪ್ರಮಾಣ ಇದೆ, ಭಾಗವತದಲ್ಲಿ ಕೂಡ ಇನ್ನೊಂದು ಪ್ರಮಾಣ ಇದೆ. ಸೊ ಯಾರಿಗಾದ್ರೂ ಗೊತ್ತಾ ಶ್ಲೋಕ? ಬ್ರಹ್ಮಜ್ಯೋತಿಗೆ ಮೂಲ ಕೃಷ್ಣ, ಅಂದರೆ ಕೃಷ್ಣನಿಂದಲೇ ಬ್ರಹ್ಮಜ್ಯೋತಿ ಹೊರಬಂದಿದೆ. ಎಸ್, ಯಾರಾದ್ರೂ ಟ್ರೈ ಮಾಡ್ತೀರಾ? ಹರಿಕೃಷ್ಣ ಪ್ರಭುಜಿ. ಪ್ರಭು ಮತ್ತು ಜ್ಞಾನಂ ಅಪೋಹನಂ ಚ ಅದಾ ಪ್ರಭು? ಅಲ್ಲ, ಅಲ್ಲಿ ಆ ಶ್ಲೋಕದಲ್ಲಿ ಅಲ್ಲಿ ಬೇರೆ ಹೇಳ್ತಾರೆ. ಹರಿಕೃಷ್ಣ ಪ್ರಭುಜಿ. ಈಗ ಇದು ಬಲ್ಬ್ ಪ್ರಭು, ಈ ಸ್ವಿಚ್ ಬಂದ ಕೃಷ್ಣ. ಇದು ಬ್ರಹ್ಮಜ್ಯೋತಿ ಇದು ಹೇಳ್ತಾರಲ್ಲ ಪ್ರಭು, ಅದಕ್ಕೆ ಸ್ವಿಚ್ ಬಂದು ಕೃಷ್ಣ, ಅದು ಆನ್ ಮಾಡಿದ್ರೆ ಅದು ಇದಾಗುತ್ತೆ, ಮತ್ತೆ ಸೂರ್ಯನು ಇದಾಗುತ್ತೆ. ನಾ ಶ್ಲೋಕ ಕೇಳ್ತಾ ಇದ್ದೀನಿ, ಶ್ಲೋಕ. ಓ ಶ್ಲೋಕ, ಅನಾಲಜಿಸ್ ಅಲ್ಲ. ಯಾವ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ ಬ್ರಹ್ಮಜ್ಯೋತಿಗೆ ಮೂಲ ನಾನೇ ಅಂತ? ಅಹಂ ಸರ್ವಸ್ಯ ಪ್ರಭವು ಮತ್ತ ಸರ್ವಂ ಪ್ರಭು. ಓಕೆ, ಈ ಶ್ಲೋಕದಲ್ಲಿ ಏನ್ ಹೇಳ್ತಾರೆ? ಎಲ್ಲಾ ಜಗತ್ತು ನನ್ನಿಂದ ಹೊರಹೊಮ್ಮಿದೆ ಅಂತ. ಅಹಂ ಸರ್ವಸ್ಯ ಪ್ರಭವ, ನನ್ನಿಂದ ಎಲ್ಲ ಜಗತ್ತು ಹೊರಬಂದಿದೆ. ರೈಟ್. ಹರೇ ಕೃಷ್ಣ ಪ್ರಭು. ವದಂತಿ ಕೃಷ್ಣ ಪ್ರಭು ಯದಾದಿತ್ಯ ಗತಂತೆ ಚ ಜಗದ್ಭಾಸಯತೆ ಕಿಲ. ಅದರಲ್ಲಿ ಹೇಳ್ತಾನೆ ಸೂರ್ಯನ ತೇಜ ನನ್ನಿಂದ ಬಂತು ಅಂತ. ಬ್ರಹ್ಮಜ್ಯೋತಿ ಬಗ್ಗೆ ಹೇಳ್ತಾ ಇಲ್ಲ ಪ್ರಭು. ವದಂತಿ ತತ್ವವಿದಸ್ತತ್ವಂ ಯಚ್ ಜ್ಞಾನಮದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಇತಿ ಭಗವಾನ್ ಇತಿ ಶಬ್ದಯತೆ. ವೆರಿ ಗುಡ್, ವೆರಿ ಗುಡ್. ಇದೊಂದು ಒಳ್ಳೆ ಶ್ಲೋಕ ಭಾಗವತದಲ್ಲಿ ಬರುತ್ತೆ. ಸೊ ವದಂತಿ ತತ್ವವಿದಃ ಯಜ್ಞಾನಮದ್ವಯಂ. ಸೊ ಆಕ್ಚುಲಿ ಭಗವಂತನ ಜ್ಞಾನ ಅದ್ವಯ. ಅದ್ವಯ ಅಂದ್ರೆ ಎರಡಲ್ಲ, ಒಂದೇ. ಸೊ ಹೇಗೆ ಒಂದು ಎಲ್ಲದರ ಮೂಲ ಕೃಷ್ಣನೇ. ರೈಟ್. ಸೊ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನ್ ಇತಿ. ಕೆಲವರು ಬ್ರಹ್ಮನ್ ಪೂಜೆ ಮಾಡ್ತಾರೆ, ಕೆಲವರು ಪರಮಾತ್ಮನ ಆರಾಧನೆ ಮಾಡ್ತಾರೆ, ಕೆಲವರು ಭಗವಾನ್ ಕೃಷ್ಣ ಆರಾಧನೆ ಮಾಡ್ತಾರೆ. ಆದ್ರೆ ಎಲ್ಲದಕ್ಕೆ ಮೂಲ ಯಾರು? ಕೃಷ್ಣ. ಸೊ ತತ್ವಂ ಅದ್ವಯಂ, ಆ ಅದ್ವಯ ತತ್ವ ಯಾರು? ಕೃಷ್ಣ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಶ್ಲೋಕ, ಭಗವದ್ಗೀತೆಯ ಶ್ಲೋಕಕ್ಕೆ ವೇಟ್ ಮಾಡ್ತಾ ಇದ್ದೀನಿ. 14ನೇ ಅಧ್ಯಾಯದಲ್ಲಿ ಬರುತ್ತೆ. 14ನೇ ಅಧ್ಯಾಯದ ಅಂತಿಮ ಭಾಗದಲ್ಲಿ ಕೃಷ್ಣ ಹೇಳ್ತಾನೆ, ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸ್ಯಾವೇಶ ಚ ಶಾಶ್ವತಸ್ಯ ಚ ಧರ್ಮಸ್ಯ ಸುಖಂ ಐಕಾಂತಿಕಸ್ಯ ಚ. ಈ ಶ್ಲೋಕದಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ ಬ್ರಹ್ಮಜ್ಯೋತಿಯ ಆಧಾರ ನಾನೇ. ಸೊ ವೆರಿ ಕ್ಲಿಯರ್ಲಿ ಕೃಷ್ಣ, ಬ್ರಹ್ಮಣೋ ಹಿ ಪ್ರತಿಷ್ಠಾ ಅಹಂ ಪ್ರತಿಷ್ಠಾ, ಐ ಆಮ್ ದ ಪ್ರತಿಷ್ಠಾ ಆಫ್ ಬ್ರಹ್ಮನ್ ಅಂತ. ಸೊ ಈ ರೀತಿ ನಾವು ತತ್ವವನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಕೆಲವರು ನಿರಾಕಾರವಾದಿಗಳಾಗ್ಬಿಡ್ತಾರೆ, ಕೇವಲ ಲೈಟ್ ಪೂಜೆ ಮಾಡ್ತಾರೆ.
ಈಗ ಲೈಟ್ ಇದೆ, ಬಲ್ಬ್ ಇದೆ, ಬಲ್ಬಿಂದ ಲೈಟ್ ಇಡೀ ರೂಮಲ್ಲಿ ಹರಡಿದೆ. ಸೊ ಇಡೀ ರೂಮಲ್ಲಿ ಇರೋ ಲೈಟ್ ಬ್ರಹ್ಮಜ್ಯೋತಿ, ಆದರೆ ಬಲ್ಬು ಕೃಷ್ಣ. ಅದೇ ರೀತಿ ಕೃಷ್ಣನ ದೇಹ ಅದು ಸಕಾರ ರೂಪ, ಭಗವಂತನ ರೂಪ. ಆದರೆ ಬ್ರಹ್ಮಜ್ಯೋತಿ ಪ್ರಕಾಶ ಏನಿದೆ ಅದಕ್ಕೆ ಯಾವುದೇ ರೂಪರೇಖೆ ಇಲ್ಲ. ಸೊ ಅದು ನಿರ್ಗುಣ ನಿರ್ವಿಶೇಷ. ಸೊ ಅದಕ್ಕೆ ನಾವು ನೇರವಾಗಿ ಭಗವಂತ ಕೃಷ್ಣನಿಗೆ ಶರಣಾಗುವುದು ಉತ್ತಮ. ಬ್ರಹ್ಮಜ್ಯೋತಿಗೆ ಸೇರ್ಕೋ ಬದಲಾಗಿ ಕೃಷ್ಣನಿಗೆ ಶರಣಾಗಿ ಸೇವೆ ಸಲ್ಲಿಸುವುದು ಉತ್ತಮ. 12ನೇ ಶ್ಲೋಕ. ಈಗ ಪ್ರೊವೋಜಿಸ್ ಚಾನ್ಸ್ ಕೊಡೋಣ. ಯಾರ್ಯಾರು ಪ್ರೊವೋಜಿಸ್ ಇದ್ದಾರೆ ಎಲ್ಲರೂ ಈಗ ಓದಿ. ಈಗ 12ನೇ ಶ್ಲೋಕದಿಂದ ವಾಸುದೇವನನ್ನು ಹೇಗೆ ಪಡೆದುಕೊಳ್ಳುವುದು, ಕೃಷ್ಣನನ್ನು ಹೇಗೆ ಪಡೆದುಕೊಳ್ಳಬೇಕು, ಏನು ಮಾರ್ಗ ಅನ್ನೋದರ ಬಗ್ಗೆ ರಾಜನಿಗೆ ಜಡಭರ್ತ ಹೇಳ್ತಾನೆ. ರಹೋ ಗಣೈತ ತಪಸಾನ ಯಾತಿ ನ ಚೇಜ್ಜಯ ನಿರೂಪಣಾದ್ ಗೃಹಾದ್ವಾ ನ ಛಂದಸಾ ನಿವ ಜಲಾಗ್ನಿ ಸೂರ್ಯೈ ವಿನಾ ಮಹತ್ಪಾದರಜೋಭಿಷೇಕಂ. ಕೃಷ್ಣ ಪ್ರಭು. ನನ್ನ ಪ್ರಿಯ ರಹುಗುಣ ಮಹಾರಾಜನೇ, ಮಹಾಭಕ್ತರ ಪಾದಕಮಲಗಳ ಧೂಳನ್ನು ಮೈಗೆಲ್ಲ ತೊಡೆದುಕೊಳ್ಳುವ ಅವಕಾಶ ಸಿಗುವವರೆಗೂ ವ್ಯಕ್ತಿಯು ಪರಮ ಸತ್ಯದ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾರ. ವ್ಯಕ್ತಿಯು ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬಹುದು, ಗೃಹಸ್ಥಾಶ್ರಮದ ವಿಧಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬಹುದು, ಮನೆಯನ್ನು ತೊರೆದು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಬಹುದು, ಸನ್ಯಾಸವನ್ನು ಸ್ವೀಕರಿಸಬಹುದು, ಅಥವಾ ಚಳಿಗಾಲದಲ್ಲಿ ನೀರಿನಲ್ಲಿ ಮುಳುಗಿ ಕಠಿಣವಾದ ತಪಸ್ಸನ್ನು ಮಾಡಬಹುದು, ಅಥವಾ ಬೇಸಿಗೆಯಲ್ಲಿ ಪಂಚಾಗ್ನಿ ತಪಸ್ಸನ್ನು ಮಾಡಬಹುದು. ಅಂದರೆ 4 ಕಡೆಯ ಅಗ್ನಿ ಮೇಲೆ ಉರಿಯುವ ಸೂರ್ಯ. ಕೇವಲ ಇವನ್ನೆಲ್ಲ ಆಚರಿಸುವುದರಿಂದ ಪರಮಸತ್ಯವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಸಾಧ್ಯವಿಲ್ಲ. ಪರಮಸತ್ಯವನ್ನು ಅರ್ಥ ಮಾಡಿಕೊಳ್ಳಲು ಬೇರೆ ಅನೇಕ ಪ್ರಕ್ರಿಯೆಗಳಿವೆ. ಆದರೆ ಮಹಾಭಕ್ತನ ಅನುಗ್ರಹವನ್ನು ಸಂಪಾದನೆ ಮಾಡಿದವನಿಗೆ ಮಾತ್ರ ಪರಮಸತ್ಯವು ಗೋಚರವಾಗುತ್ತದೆ. ಹರೇ ಕೃಷ್ಣ. ಧನ್ಯವಾದ. ಥ್ಯಾಂಕ್ ಯು. ಸೊ ರಹುಗಣ, ಭಗವಂತನನ್ನು ಪಡಿಬೇಕಂದ್ರೆ ತಪಸ್ಸಿನಿಂದ ಸಾಧ್ಯವಿಲ್ಲ. ತಪಸಾನಯಾತಿ ನಚ ಈಜ್ಜೆಯ, ಯಜ್ಞಗಳಿಂದ ಆಗೋದಿಲ್ಲ. ನಿರೂಪಣಾಗ್ರಹಾದ್ವ, ಸನ್ಯಾಸ ಸ್ವೀಕರಿಸೋದಲ್ಲ. ನ ಛಂದಸ ನೈವ ಜಲಾಗ್ನಿ ಸೂರ್ಯೈ, ವೇದಗಳನ್ನು ಓದುವುದರಿಂದ ಅಲ್ಲ. ಮತ್ತೆ ನೀರಲ್ಲಿ ತಪಸ್ಸು ಮಾಡುವುದು ಅಥವಾ ಸೂರ್ಯನ ಪಂಚಾಗ್ನಿಯಲ್ಲಿ ತಪಸ್ಸನ್ನು ಮಾಡುವುದು, ಅದರಿಂದನೂ ಅಲ್ಲ. ಆದರೆ ಒಂದು ಮಾರ್ಗ ಮಾತ್ರ ಇದೆ ಭಗವಂತನ ಪಡೆದುಕೊಳ್ಳೋದಕ್ಕೆ. ಅದೇನು? ಮಹತ್ಪಾದ ರಜೋಭಿಷೇಕಂ. ಮಹತ್ಪಾದ ಅಂದರೆ ಶುದ್ಧ ಭಕ್ತರ ಪಾದ ಸೇವೆಯನ್ನ ಮಾಡಿ, ಶುದ್ಧ ಭಕ್ತರ ಪಾದದಲ್ಲಿರುವ ಧೂಳನ್ನ ನಮ್ಮ ಮೈಗೆ ಸವರಿಸಿಕೊಳ್ಬೇಕು, ಅಭಿಷೇಕ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಅಂದ್ರೆ ಮೂಲತಃ ಏನ್ ಹೇಳ್ತಾರೆ ಅಂದ್ರೆ, ಶುದ್ಧ ಭಕ್ತರ ಸೇವೆ ಸಲ್ಲಿಸಿ, ಸೇವೆ ಸಲ್ಲಿಸಿದಾಗ ಮಾತ್ರ ನಾವು ಭಗವಂತನನ್ನು ಪಡ್ಕೋಬಹುದು. ಬೇರೆ ಯಾವುದೇ ಮಾರ್ಗ ಇಲ್ಲ. ಎಷ್ಟು ಜಪ ಮಾಡಿ, ಎಷ್ಟು ತಪಸ್ಸು ಮಾಡಿ, ಎಷ್ಟು ಅಧ್ಯಯನ ಮಾಡಿ, ಆದರೆ ಗುರುವಿನ ಮಾರ್ಗದರ್ಶನದಲ್ಲಿ ಮಾಡಲಿಲ್ಲ ಅಂದ್ರೆ ಏನು ಲಾಭ ಸಿಗೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ರೈಟ್. ವಿನಾ ಮಹತ್ಪಾದರ ರೋಭಿಷೇಕಂ. ಯಾವಾಗ ಗುರುಗಳು ಹೇಳ್ತಾರೆ ನೀವು ಚಾಂಟಿಂಗ್ ಮಾಡು ಅಂತ, ಆ ಗುರುಗಳಿಗೋಸ್ಕರ, ಗುರುಗಳ ಆದೇಶದ ಪಾಲನೆ ಮಾಡೋದಕ್ಕೆ ಮತ್ತೆ ಗುರುಗಳ ಪ್ರಸನ್ನತೆಗೋಸ್ಕರ ಜಪ ಮಾಡಿದಾಗ ಅದು ಗುರು ಸೇವೆ ಆಗುತ್ತೆ. ಆಗ ಲಾಭ ಸಿಗುತ್ತೆ. ನನ್ನ ಗರ್ವಕ್ಕಾಗಿ ನಾನು 64 ರೌಂಡ್ಸ್ ಮಾಡ್ತೀನಿ, ನಾನು 32 ರೌಂಡ್ಸ್ ಮಾಡ್ತೀನಿ, ನನಗೆ ಯಾರು ಭಕ್ತರಿಲ್ಲ, ನಾನೇ ಶ್ರೇಷ್ಠನಾದ ಭಕ್ತ ಇಂಥ ಗರ್ವದಿಂದ ಯಾರಾದ್ರೂ ಜಪ ಮಾಡಿದ್ರೆ ಭಗವಂತ ಸಿಕ್ಕೋದಿಲ್ಲ. ಆದರೆ ಯಾವಾಗ ವಿನಮ್ರವಾಗಿ ಭಕ್ತರ ಪಾದದಲ್ಲಿ ಧೂಳಾಗಿ ಅವನು ಸೇವೆ ಮಾಡ್ತಾನೆ, ಆಗ ಭಗವಂತನನ್ನು ಪಡೆದುಕೊಳ್ಬೋದು. ಸೊ ವಿ ಶುಡ್ ಬಿ ಹಂಬಲ್ ಸರ್ವೆಂಟ್ಸ್ ಆಫ್ ಗುರು ಆ್ಯಂಡ್ ಕೃಷ್ಣ. ಅದೇ ಭಗವಂತನನ್ನು ಪಡೆದುಕೊಳ್ಳೋದಕ್ಕೆ ಒಂದು ಮಾರ್ಗವಾಗಿದೆ. So one has to serve the pure devotees. This will help one understand absolute truth without fail. So ಯಾರು ವರಿಷ್ಠ ಭಕ್ತರಿದ್ದಾರೆ, ಶುದ್ಧ ಭಕ್ತರಿದ್ದಾರೆ, ಅವರಿಗೆ ಸೇವೆ ಸಲ್ಲಿಸಿ. ಓಕೆ, ಗೊತ್ತಾಯ್ತಾ ಫಾರ್ಮುಲಾ? ವೆರಿ ಸಿಂಪಲ್ ಫಾರ್ಮುಲಾ. ಶುದ್ಧ ಭಕ್ತರ ಸೇವೆ. ಶುದ್ಧ ಭಕತ ಚರಣ ರೇಣು ಭಜನ ಅನುಕೂಲ ಭಕ್ತ ಸೇವಾ ಪರಮ ಸಿದ್ಧಿ ಪ್ರೇಮಲತಿಕರ ಮೂಲ. ಭಕ್ತರ ಸೇವೆಯೇ ಭಕ್ತಿಲತೆಯ ಒಂದು ಮೂಲವಾಗಿದೆ. ರೈಟ್. ಸೊ ಭಕ್ತರ ಸೇವೆ ಬಿಟ್ಟುಬಿಟ್ರೆ ನಮ್ಮ ಭಕ್ತಿಲತ ಒಣಗೋಗ್ಬಿಡುತ್ತೆ. ಸೊ ಅದಕ್ಕೆ ಕಟ್ಟುನಿಟ್ಟಾಗಿ
ಪ್ರೀತಿಯಿಂದ ಭಕ್ತರ ಸೇವೆಯನ್ನ ಮಾಡಬೇಕು. ಓಕೆ, ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕ. ಮತ್ತೆ ಯಾರಾದ್ರೂ ಪ್ರಭುಜಿಸಿದ್ದೀರಾ? ಪ್ರಭುಜಿಸಿದ್ರೆ ಓದಿ. ಯತ್ರೋತ್ತಮ ಶ್ಲೋಕ ಗುಣಾನುವಾದ ಪ್ರಸ್ತೂಯತೆ ಗ್ರಾಮ್ಯ ಕಥಾ ವಿಘಾತಃ ನಿಷೇವ್ಯಮಾಣೋನುದಿನಂ ಮುಕ್ಷೋರ್ಮತಿಂ ಸತಿಂ ಯಚ್ಛತಿ ವಾಸುದೇವೇ. ಓಕೆ, ಸೊ ಭಕ್ತರ ಸೇವೆಯಿಂದ ಭಗವಂತನ ಪಡೆದುಕೊಳ್ಳಬಹುದು ಅಂತ ಹೇಳಿ ಇಲ್ಲಿ ಭಕ್ತರ ಸಹವಾಸ ಹೇಗೆ ಸಹಾಯ ಮಾಡುತ್ತದೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಓಕೆ, ಯಾರು ಪ್ರಭುಜಿಸಿಲ್ವಾ? ಒಬ್ಬರೇ ಪ್ರಭುಜಿನ ಇಲ್ಲಿ ಇಡೀ ಗ್ರೂಪಲ್ಲಿ? ಓಕೆ, ಮತ್ತೆ ಯಾರಾದ್ರೂ ಮಾತಾಜಿ ಓದ್ಬೋದು? ರೇಣುಕಾ ಮಾತಾಜಿ ಆಲ್ರೆಡಿ ಓದಿದ್ದಾರೆ, ಪ್ರಭು ಮಾತಾಜಿ ಕೂಡ ಓದಿದ್ದಾರೆ. ಬೇರೆ ಯಾರಿಗಾದ್ರು ಇಷ್ಟ ಇದ್ರೆ ಓದಿ. ಹರೇ ಕೃಷ್ಣ ಪ್ರಭು. ನಾನು ಓದ್ತೀನಿ ಪ್ರಭು. ಓದಿ. ಭಕ್ತರ ಸಹವಾಸ ಹೇಗೆ ಸಹಾಯ ಮಾಡುತ್ತದೆ? ವಾಸುದೇವನ ಶುದ್ಧ ಆಲೋಚನೆಗಳನ್ನು ಉತ್ಪಾದಿಸುವ ಭಗವಂತನ ಗುಣಗಳ ಕುರಿತು ನಿರಂತರ ಮಾತುಕತೆಗಳು. ಇಲ್ಲಿ ಪ್ರಸ್ತಾಪಿಸಲಾಗಿರುವ ಪರಿಶುದ್ಧ ಭಕ್ತರು ಯಾರು? ಪರಿಶುದ್ಧ ಭಕ್ತರ ಗೋಷ್ಠಿಯಲ್ಲಿ ರಾಜಕೀಯ ಮತ್ತು ಸಮಾಜಶಾಸ್ತ್ರದಂತಹ ಪ್ರಾಪಂಚಿಕ ವಿಷಯಗಳನ್ನು ಚರ್ಚಿಸುವ ಪ್ರಶ್ನೆಯೇ ಇಲ್ಲ. ಅಂತಹ ಪರಿಶುದ್ಧ ಭಕ್ತರ ಗೋಷ್ಠಿಯಲ್ಲಿ ದೇವೋತ್ತಮ ಪರಮ ಪುರುಷನ ಗುಣ, ರೂಪ, ಲೀಲೆಗಳ ಚರ್ಚೆ ಮಾತ್ರ ನಡೆಯುತ್ತದೆ. ಪೂರ್ಣ ಲಕ್ಷ್ಯವಿರಿಸಿ ಅವನ ಸ್ತುತಿ ಮತ್ತು ಆರಾಧನೆಯನ್ನು ಮಾಡುತ್ತಾರೆ. ಇಂತಹ ಪರಿಶುದ್ಧ ಭಕ್ತರ ಸಂಘದಲ್ಲಿದ್ದು ಅಂತಹ ವಿಚಾರಗಳನ್ನು ನಿರಂತರವಾಗಿ ಗೌರವಪೂರ್ವಕವಾಗಿ ಕೇಳುತ್ತಿದ್ದರೆ ಪರಮ ಸತ್ಯದಲ್ಲಿ ಲೀನವಾಗಬೇಕೆಂದು ಬಯಸಿದವನು ಕೂಡ ಈ ಯೋಚನೆಯನ್ನು ಕೈಬಿಡುತ್ತಾನೆ. ಕ್ರಮೇಣ ವಾಸುದೇವನ ಸೇವೆಯಲ್ಲಿ ಆಸಕ್ತನಾಗುತ್ತಾನೆ. ಸಂಬಂಧ ನನ್ನಂತಹ ಪರವಾಗಿಲ್ಲ. ಥ್ಯಾಂಕ್ಸ್ ಪ್ರಭು. ಯತ್ರ ಅಂದ್ರೆ ಎಲ್ಲಿ? ಭಗವಂತನ ಭಕ್ತರ ಹತ್ರ. ಯತ್ರ ಉತ್ತಮ ಶ್ಲೋಕ ಗುಣಾನುವಾದ. ಭಕ್ತರೇನ್ ಮಾಡ್ತಾರೆ? ಕೃಷ್ಣ ಕಥೆ ಹೇಳ್ತಾ ಇರ್ತಾರೆ. ಉತ್ತಮ ಶ್ಲೋಕ ಗುಣಾನುವಾದ ಪ್ರಸ್ತೂಯತೆ, ಭಗವಂತನ ಗುಣವನ್ನ ಹಾಡ್ತಾರೆ. ಗ್ರಾಮ್ಯ ಕಥಾ ವಿಘಾತ, ಅಲ್ಲಿ ಯಾವುದೇ ರೀತಿಯ ಗ್ರಾಮ್ಯ ಕಥೆ, ಕ್ರಿಕೆಟು, IPL ಮತ್ತು ಪಾಲಿಟಿಕ್ಸು, ಸಾಮಾಜಿಕ ಕರ್ತವ್ಯಗಳು, ಇದರ ಬಗ್ಗೆ ಚರ್ಚೆ ಭಕ್ತರು ಮಾಡೋದಿಲ್ಲ. ಸೊ ಆ ಕೃಷ್ಣ ಕಥೆಯನ್ನ ಕೇಳ್ತಾ ಕೇಳ್ತಾ ನಿಷೇವ್ಯಮಾಣೋ ನಿಧನಂ ಮೋಕ್ಷೋರ್ ಮತಿಂ ಸತಿಂ ಯಚ್ಛಸಿ ವಾಸುದೇವ. ಸೊ ಪ್ರತಿದಿನ ಧ್ಯಾನಪೂರ್ವಕವಾಗಿ ಭಗವಂತನ ಕಥೆಯನ್ನ ಭಕ್ತರ ಮಧ್ಯದಲ್ಲಿ ಕೇಳೋದ್ರಿಂದ ಮತಿಂ ಸತಿಂ, ಮತಿ ಏನಾಗುತ್ತೆ? ಸತಿ ಆಗ್ಬಿಡುತ್ತೆ. ಅಂದ್ರೆ ಭಗವಂತನಲ್ಲಿ ತಲ್ಲೀನವಾಗುತ್ತೆ. ಯಚ್ಛತಿ ವಾಸುದೇವೇ, ನಮ್ಮ ಮನಸ್ಸು ಭಗವಂತನ ಕಡೆ ತಿರುಗಿಬಿಡುತ್ತೆ. ಈಗ ಮನಸ್ಸು ಎಲ್ಲಿ ಹೋಗಿದೆ? ಭಗವಂತನಿಂದ ದೂರ ಹೋಗಿದೆ, ಇಂದ್ರ ತೃಪ್ತಿಯಲ್ಲಿ ತೊಡಗುತ್ತಿದೆ. ಆದ್ರೆ ಯಾವಾಗ ನಾವು ಶುದ್ಧ ಭಕ್ತರ ಸಂಘದಲ್ಲಿ ಕೃಷ್ಣ ಕಥೆಯನ್ನು ಕೇಳ್ತೀವಿ, ಭಗವಂತನ ಕಡೆ ಸಹಜವಾಗಿ ತಿರುಗಿಬಿಡುತ್ತೆ. ಓಕೆ, ಅದಕ್ಕೆ ತಾವೆಲ್ಲರೂ ಕೂಡ ಭಗವದ್ಗೀತೆಯನ್ನ, ಭಾಗವತವನ್ನ ಓದಬೇಕು. ಮತ್ತು ವಿಶೇಷವಾಗಿ ಶಿಲಪ್ರಭುಪಾದರ ಭಾವಾರ್ಥಗಳನ್ನು ಕೂಡ ಓದಬೇಕು. ರೈಟ್, ಅದು ಹೋಮ್ವರ್ಕ್ ನಿಮಗೆಲ್ಲ. ನಾನು ಕ್ಲಾಸಸ್ ಅಲ್ಲಿ ಕೆಲವೊಂದು ಮುಖ್ಯ ವಿಷಯಗಳನ್ನ ಆಯ್ದು ಭಾವಾರ್ಥದಿಂದ ಆಯ್ದು ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆದರೆ ನೀವು ಓದುವಾಗ ಭಾವಾರ್ಥವನ್ನ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಅದು ಪ್ರಭುಪಾದರ ವಾಣಿ. ನೀವು ಭಾವಾರ್ಥವನ್ನು ಓದುವಾಗ ಪ್ರಭುಪಾದರ ಸಂಘ ನಿಮಗೆ ಸಿಗ್ತಾ ಇದೆ. ಆ ಪ್ರಭುಪಾದರ ಸಂಘವನ್ನು ಮಿಸ್ ಮಾಡ್ಕೋಬೇಡಿ. ಓಕೆ, ಸೊ ಈ 2 ಶ್ಲೋಕದಲ್ಲಿ ಶುದ್ಧ ಭಕ್ತರ ಸಂಘವನ್ನ ಮಾಡಬೇಕು, ಶುದ್ಧ ಭಕ್ತರ ಸಂಘದಲ್ಲಿ ಕೃಷ್ಣ ಕಥೆಯನ್ನ ಕೇಳುವ ಅವಕಾಶ ಸಿಗುತ್ತೆ ಅಂತ ಹೇಳಿದ ಮೇಲೆ ನೆಕ್ಸ್ಟ್ 3 ಶ್ಲೋಕಗಳಲ್ಲಿ ತಮ್ಮ ಹಿಂದಿನ ಜೀವನದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತಾರೆ. ಅಹಂ ಪುರಾ ಭರದೋ ನಾಮ ರಾಜ ವಿಮುಕ್ತ ದೃಷ್ಟ ಶ್ರುತ ಸಂಗಬಂಧ ಆರಾಧನಂ ಭಗವತೈಹ ಮಾನೋ ಮೃಗೋ ಭವಂ ಮೃಗಸಂಗಾದತಾರ್ಥಃ. ಓಕೆ, ಯಾರು ಓದ್ತೀರಾ? ಹರೇ ಕೃಷ್ಣ. ಓದ್ಲೆ ಪ್ರಭು? ಓದಿ ಮಾತಾಡಿ. ಪೂರ್ವ ಜನ್ಮದಲ್ಲಿ ನಾನು ಭರತ ಮಹಾರಾಜನಾಗಿದ್ದೆ. ನೇರ ಅನುಭವದ ಮೂಲಕ ಹಾಗೂ ವೇದಗಳ ಅರಿವಿನಿಂದ ಪಡೆದ ಪರೋಕ್ಷ ಅನುಭವದ ಮೂಲಕ ಲೌಕಿಕ ಕಾರ್ಯಗಳಿಂದ ಸಂಪೂರ್ಣವಾಗಿ ವಿಮುಖನಾಗಿ ಪರಿಪೂರ್ಣತೆಯನ್ನು ಪಡೆದೆ.
ನಾನು ಭಗವಂತನ ಸೇವೆಯಲ್ಲಿ ಸಂಪೂರ್ಣವಾಗಿ ಮಗ್ನನಾಗಿದ್ದೆ. ಆದರೆ ನನ್ನ ದುರಾದೃಷ್ಟದಿಂದ ಒಂದು ಜಿಂಕೆಯ ಮರಿಯಲ್ಲಿ ಅತಿಯಾಗಿ ವ್ಯಾಮೋಹಗೊಂಡೆ. ಎಷ್ಟರ ಮಟ್ಟಿಗೆ ಎಂದರೆ ನನ್ನ ಆಧ್ಯಾತ್ಮಿಕ ಕರ್ತವ್ಯವನ್ನೇ ಅಲಕ್ಷಿಸಿಬಿಟ್ಟೆ. ಜಿಂಕೆ ಬಗೆಗಿನ ನನ್ನ ಆಳವಾದ ವ್ಯಾಮೋಹದಿಂದಾಗಿ ಮುಂದಿನ ಜನ್ಮದಲ್ಲಿ ನಾನು ಜಿಂಕೆಯ ದೇಹವನ್ನು ತಾಳಬೇಕಾಯಿತು. ಹರೇ ಕೃಷ್ಣ. ಥ್ಯಾಂಕ್ ಯು. ಸೊ ಹಿಂದೆ ಭರತ ಮಹಾರಾಜ ಮಾಡಿದ ತಪ್ಪಿನ ಬಗ್ಗೆ ಇಲ್ಲಿ ಹೇಳ್ಕೊಂತ ಇದ್ದಾರೆ. ಆಕ್ಚುಲಿ ಕೆಲವೊಮ್ಮೆ ತಪ್ಪಾಗತ್ತೆ, ತಪ್ಪಾದದ್ದನ್ನ ತಿದ್ಕೋಬೇಕು. ಸೊ ಭರತ ರಾಜನಿಂದ ತಪ್ಪಾಯ್ತು, ಜಿಂಕೆ ಮರಿಗೆ ಆಸಕ್ತನಾದ, ಆದ ಕಾರಣದಿಂದ ಜಿಂಕೆ ಮರಿಯಾಗಿ ಹುಟ್ಟಿ ಬಂದ. ಸೊ ತಪ್ಪಾಯ್ತು, ಸೊ ಮುಂದಿನ ಜನ ತಿದ್ಕೊಂಡ್ಬಿಟ್ರು. ಅದೇ ರೀತಿ ಭಕ್ತರಿಂದ ಕೆಲವೊಮ್ಮೆ ತಪ್ಪಾಗ್ಬೋದು, ಆದರೆ ತಿದ್ಕೋಬೇಕು. ನಮ್ಮನ್ನ ನಾವು ತಿದ್ಕೋಬೇಕು, ಸರಿಯಾಗಬೇಕು, ತಪ್ಪನ್ನ ಮತ್ತೆ ಮಾಡೋದಕ್ಕೆ ಹೋಗ್ಬಾರ್ದು. ಅದೇ ರೀತಿ ಇಲ್ಲಿ ಜಡಭರತ ತನ್ನ ಹಿನ್ನೆಲೆಯನ್ನು ಹೇಳ್ಕೊಂತ ಇದ್ದಾರೆ. ಸೊ ನಾನು ತಪ್ಪು ಮಾಡಿದ್ದೆ ಅಂತ. ಸೊ ಭರತ ಮಹಾರಾಜರು ಎಷ್ಟು ಕಟ್ಟುನಿಟ್ಟಾಗಿ ಅವರು ಧ್ಯಾನ ಮಾಡ್ತಾ ಇದ್ರು, ಪೂಜೆ ಮಾಡ್ತಾ ಇದ್ರು, ಅವರ ಪತನವಾಯಿತು. ಸೊ ನಾವು ಅಷ್ಟು ತೀವ್ರತೆಯಿಂದ ಮಾಡ್ತಾ ಇದ್ದೀವ? ಅದು ಪ್ರಶ್ನೆ ನಾವೆಲ್ಲ ಕೇಳ್ಕೋಬೇಕು. ಸೊ ಅಷ್ಟು ಉನ್ನತ ಸ್ತರಕ್ಕೆ ಹೋದವರ ಪತನ ಆಗುವ ಸಾಧ್ಯತೆ ಇದೆ ಅಂದರೆ ನಾವು ಎಷ್ಟು ಎಚ್ಚರಿಕೆಯಿಂದ ಭಕ್ತಿ ಸೇವೆ ಮಾಡಬೇಕು, ಎಷ್ಟು ಎಚ್ಚರಿಕೆಯಿಂದ ಗುರುಗಳ ಸೇವೆ ಮಾಡಬೇಕು. ಸೊ ಇಟ್ಸ್ ಅ ನೆಸೆಸಿಟಿ, ಅಬ್ಸಲ್ಯೂಟ್ ನೆಸೆಸಿಟಿ. ವಿ ಶುಡ್ ಬಿ ವೆರಿ ಸ್ಟ್ರಿಕ್ಟ್ ಇನ್ ಸರ್ವಿಂಗ್ ಗುರು ಆ್ಯಂಡ್ ಕೃಷ್ಣ. ಸೊ ಈ ರೀತಿ ಜಡಭರತ ತಮ್ಮ ಜೀವನವನ್ನು ಹೇಳ್ಕೊಂತ ಇದ್ದಾರೆ. ಸಾಮಾಂ ಸ್ಮೃತಿ ಮೃಗ ದೇಹೇಪಿ ವೀರ ಕೃಷ್ಣಾರ್ಚನ ಪ್ರಭಾವನೋ ಜಹಾತಿ ಅತೋಹಂ ಜನಸಂಗಾದ ಸಂಗೋ ವಿಶಂಕಮಾನೋ ವಿವೃತಾಶ್ಚರಾಮಿ. ಓಕೆ, ಓದ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಭಾನುಕುಮಾರಿ ರಾಧಾಮಾತೆ ಓದಿ. ನನ್ನ ಪ್ರಿಯ ವೀರಗೃಹಿಣಿಯೇ, ಭಗವಂತನಿಗೆ ನನ್ನ ಹಿಂದೆ ಸಲ್ಲಿಸಿದ ಪ್ರಾಮಾಣಿಕ ಸೇವೆಯಿಂದಾಗಿ ಜಿಂಕೆಯ ದೇಹದಲ್ಲಿದ್ದಾಗಲೂ ನನ್ನ ಪೂರ್ವಜನ್ಮದ ಪ್ರತಿಯೊಂದನ್ನು ನಾನು ಜ್ಞಾಪಿಸಿಕೊಳ್ಳಬಲ್ಲವನಾಗಿದ್ದೆ. ಪೂರ್ವಜನ್ಮದಲ್ಲಿ ನಾನು ಪತನ ಹೊಂದಿದ್ದು ನನಗೆ ಅರಿವಿದೆ. ಆದುದರಿಂದ ನಾನು ಸದಾ ಸಾಮಾನ್ಯ ಮನುಷ್ಯರ ಸಹವಾಸದಿಂದ ದೂರವಿರುತ್ತೇನೆ. ಅವರ ಲೌಕಿಕ ದುಸ್ಸಂಗದಿಂದ ಭೀತನಾದ ನಾನು ಏಕಾಂಗಿಯಾಗಿ ಯಾರ ಕಣ್ಣಿಗೂ ಬೀಳದಂತೆ ಅಲೆದಾಡುತ್ತಿದ್ದೇನೆ. ಹರಿಕೃಷ್ಣ ಪ್ರಭುಜಿ, ಧನ್ಯವಾದ. ಸೊ ಕೃಷ್ಣ ಭಕ್ತಿ ಮಾಡಿದ ಕಾರಣದಿಂದ ಸೊ ಶ್ಲೋಕದಲ್ಲಿ ಕೃಷ್ಣ ಅರ್ಚನ ಪ್ರಭಾವ. ಸೊ ಯಾರು ಕೃಷ್ಣನ ಪೂಜೆ ಮಾಡ್ತಾರೆ, ಸ್ವಲ್ಪ ಅಪಿಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋಪಯಾತ್, ಸ್ವಲ್ಪ ಸೇವೆ ಮಾಡಿದ್ರೆ ಸಾಕು, ಮಹಾಭಯಂಕರ ಭಯದಿಂದ ಅದು ನಮ್ಮನ್ನ ಕಾಪಾಡುತ್ತೆ. ಸೊ ನಾವು 16 ಜಪ ಮಾಡಬೇಕು, ಪ್ರತಿದಿನ ಭಾಗವತನ ಕೇಳಬೇಕು, ಭಾಗವತನ ಓದಬೇಕು. ಇದರಿಂದ ಏನು ಲಾಭ? ಮುಂದಿನ ಜನ್ಮದಲ್ಲಿ ದುರ್ಗತಿ ಆಗೋದಿಲ್ಲ, ಸದ್ಗತಿಯೇ ಸಿಗುತ್ತೆ. ಅಟ್ಲೀಸ್ಟ್ ಭಕ್ತಿ ಸೇವೆ ಮಾಡೋ ಅವಕಾಶ ಸಿಗುತ್ತೆ. ಇಲ್ಲಾಂದ್ರೆ ಸೊ ಕಂಪ್ಲೀಟ್ ಆಗಿ ನಾವು ಭಕ್ತಿ ಸೇವೆಯಲ್ಲಿ ಬೆಳೆದಿದ್ರೆ ನಾವು ಡೈರೆಕ್ಟ್ ಆಗಿ ಭಗವದ್ಧಾಮಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ. ಸೊ ಇಲ್ಲಿ ನಾನು ಜಿಂಕೆ ಮರಿಯಿಂದ ಮತ್ತೆ ಬ್ರಾಹ್ಮಣನ ಮಗನಾಗಿ ಹುಟ್ಟಿ ಬಂದೆ ಅಂತ ಹೇಳಿ ಹೇಳ್ತಾರೆ. ಆದರೆ ಬ್ರಾಹ್ಮಣನ ಕುಲದಲ್ಲಿ ಹುಟ್ಟಿ ಬಂದಾಗೂ ಕೂಡ ನಾನು ತುಂಬಾ ಎಚ್ಚರಿಕೆಯಿಂದ ಭಕ್ತಿ ಸೇವೆಯನ್ನು ಮಾಡಿದೆ. ತಸ್ಮಾನ್ನರೋ ಸಂಗ ಸುಸಂಗ ಜಾತ ಜ್ಞಾನಾಸಿನೇಹೈವ ವಿಕ್ರಣ ಮೋಹ ಹರಿಂ ತದೀಹ ಕಥನ ಶ್ರುತಾಭ್ಯಾಂ ಲಬ್ಧ ಸ್ಮೃತಿರ್ಯಾತಿ ಅತಿಪಾರಮಧ್ವನಃ. ಲಾಸ್ಟ್ ಶ್ಲೋಕ ಖ್ಯಾತಪ್ಪ ಪ್ರಭುಜಿ ಗೊತ್ತೀರಾ? ಹರೇ ಕೃಷ್ಣ ಪ್ರಭುಜಿ. ಕೇವಲ ಶ್ರೇಷ್ಠ ಭಕ್ತರ ಸಹವಾಸ ಮಾಡುವುದರಿಂದಲೇ ಯಾರಾದರೂ ಪೂರ್ಣ ಜ್ಞಾನವನ್ನು ಸಂಪಾದಿಸಬಹುದು. ಅಂತಹ ಜ್ಞಾನ ಖಡ್ಗದಿಂದ ಈ ಲೌಕಿಕ ಪ್ರಪಂಚದ ಮಾಯಾ ಸಂಬಂಧಗಳನ್ನು ತುಂಡರಿಸಬಹುದು. ಭಕ್ತರ ಸಹವಾಸದ ಮೂಲಕ ಶ್ರವಣ ಕೀರ್ತನೆಗಳಿಂದ ಭಗವಂತನ ಸೇವೆಯಲ್ಲಿ ಮಗ್ನನಾಗಬಹುದು.
ಹೀಗೆ ವ್ಯಕ್ತಿಯು ತನ್ನಲ್ಲಿ ಹುದುಗಿರುವ ಕೃಷ್ಣ ಪ್ರಜ್ಞೆಯನ್ನು ಪುನರುಜ್ಜೀವನಗೊಳಿಸಬಹುದು. ಕೃಷ್ಣ ಪ್ರಜ್ಞೆಯ ಕೃಷಿಯಲ್ಲಿ ನಿರತನಾಗಿ ಈ ಜನ್ಮದಲ್ಲಿಯೇ ಭಗವದ್ಧಾಮಕ್ಕೆ ಹಿಂದಿರುಗಬಹುದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ತಸ್ಮಾನ್ therefore ಅಸಂಗ ಸುಸಂಗ ಜಾತ, ಮಟೀರಿಯಲ್ ಅಸೋಸಿಯೇಷನ್ ಇಂದ, ಭೌತಿಕ ಸಂಗತಿಯಿಂದ ದೂರ ಆಗಬೇಕು. ಸುಸಂಗ, ಸಜ್ಜನರ ಸಂಘ, ಭಕ್ತರ ಸಂಘವನ್ನು ಮಾಡಬೇಕು. ಜಾತ ಜ್ಞಾನಾಸಿನೇಹೈವ. ಸೊ ಭಕ್ತರ ಸಂಘದಲ್ಲಿ ಏನ್ ಸಿಗುತ್ತೆ? ಜ್ಞಾನದ ಅಸ್ತ್ರ ಸಿಗುತ್ತೆ, ಜ್ಞಾನದ ಖಡ್ಗ ಸಿಗುತ್ತೆ. ಆ ಜ್ಞಾನದ ಖಡ್ಗದ ಪ್ರಭಾವದಿಂದ ವಿವಿಕ್ರಣ ಮೋಹವನ್ನು ನಾಶ ಮಾಡಬೇಕು. ಹರಿಂ ತದೀಹ ಕಥನ ಶ್ರುತಾಭ್ಯ. ಸೊ ಹರಿಯ ಕಥೆಯನ್ನ ಶ್ರವಣ ಮಾಡಬೇಕು, ಮತ್ತೆ ಹರಿಯ ಲೀಲೆಗಳನ್ನ ಶ್ರವಣ ಮಾಡಬೇಕು. ಲಬ್ಧ ಸ್ಮೃತಿರ್, ಆಗ ಕೃಷ್ಣನ ಸ್ಮೃತಿ ಮತ್ತೆ ಪುನರ್ಲಭ್ಯವಾಗುತ್ತೆ. ಯಾತಿ ಅತಿಪಾರಂ ಮಧ್ವನಃ. ಸೊ ಕೃಷ್ಣನ ಸ್ಮೃತಿ ಲಬ್ಧವಾದಾಗ ತುಂಬಾ ಸರಳವಾಗಿ ಭೌತಿಕ ಭವಸಾಗರವನ್ನ ದಾಟಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಇಟ್ಸ್ ವೆರಿ ವೆರಿ ಸಿಂಪಲ್. ಸೊ ಅಸತ್ಸಂಗವನ್ನ ಬಿಟ್ಟು ಸಜ್ಜನರ ಸಂಘ ಅಂದರೆ ಭಕ್ತರ ಸಂಘವನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ನಂತರ ರಘುಗಣ ರಾಜ ಮತ್ತು ಜಡಭರತನ ಸಂವಾದ ಮತ್ತಿಷ್ಟು ಮುಂದುವರಿಯುತ್ತೆ ಮುಂದಿನ ಅಧ್ಯಾಯದಲ್ಲಿ. ಮುಂದಿನ 2 ಅಧ್ಯಾಯಗಳು, ಅಧ್ಯಾಯ 13 ಮತ್ತೆ ಅಧ್ಯಾಯ 14. ಈ 2 ಅಧ್ಯಾಯಗಳನ್ನ ಒಂದು ಬೇರೆ ರೀತಿಯಲ್ಲಿ ನಾವು ಡಿಸ್ಕಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಟೈಮ್ ಬಂದಾಗ. ಸೊ ಇಲ್ಲಿ ಒಂದು ಕತೆ, ಒಂದು ಅಲಿಗೋರಿಕಲ್ ಕಥೆ, ಅಂದ್ರೆ ಒಂದು ಉಪಮೆ. ಅಲಿಗರಿ ಅಂತಾನೆ ಏನಂತಾರೆ ಇಲ್ಲಿ ಕನ್ನಡದಲ್ಲಿ? ಒಂದು ಇಮ್ಯಾಜಿನರಿ, ಒಂದು ಊಹೆಯ ಕತೆ. ಆ ಕಥೆ ಮುಖಾಂತರ ತತ್ವದ ವರ್ಣನೆಯನ್ನು ಮಾಡಿದ್ದಾರೆ. ಈ ಭೌತಿಕ ಜಗತ್ತಿನ ಪರಿಚಯವನ್ನ ನಮಗೆ ಕೊಟ್ಟಿದ್ದಾರೆ. ಸೊ ಒಂದು ಕಂಪ್ಯಾರಿಸನ್ ರೂಪದಲ್ಲಿದೆ. ಸೊ 13 ಮತ್ತೆ 14 ಈ 2 ಅಧ್ಯಾಯಗಳನ್ನ ಒಟ್ಟಿಗೆ ಸೇರಿಸಿ ಒಂದು ಟೇಬಲ್ ಮುಖಾಂತರ, ಒಂದು ಟೇಬಲ್ ತರ, ಒಂದು ನಮ್ಮ ಹರೀಶ್ ಪ್ರೋ ಆಲ್ರೆಡಿ PPT ರೆಡಿ ಮಾಡಿದ್ದಾರೆ. ಸೊ ಒಬ್ಬ ವಣಿಕ ಅಂದ್ರೆ ಬಿಸ್ನೆಸ್ ಮ್ಯಾನ್ ಕಾಡಿಗೆ ಹೋಗ್ತಾನೆ ಬಿಸ್ನೆಸ್ ಮಾಡೋದಕ್ಕೆ, ಸಾಮಗ್ರಿಗಳನ್ನ ಕಲೆಕ್ಟ್ ಮಾಡೋದಕ್ಕೆ. ಕಾಡಿನಲ್ಲಿ ಅವನಿಗೆ ಏನೇನು ಅನುಭವ ಆಯಿತು, ಅದರಿಂದ ನಾವು ಯಾವ ಆಧ್ಯಾತ್ಮಿಕ ಪಾಠವನ್ನು ಕಲಿಬಹುದು ಅನ್ನೋದನ್ನ ಈ 2 ಅಧ್ಯಾಯಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ 2ನ್ನ ಒಟ್ಟಿಗೆ ನಾವು ಡಿಸ್ಕಸ್ ಮಾಡೋಣ. ಸೊ 2 ಅಧ್ಯಾಯಗಳು ಸೇರಿಸಿ ಸುಮಾರು 46 ಪಾಯಿಂಟ್ಸ್ ಇವೆ. ಅದನ್ನು ನಾವು ಮುಂದೆ ಬಂದಾಗ ಡಿಸ್ಕಸ್ ಮಾಡೋಣ. ಸೊ 46 ಶ್ಲೋಕಗಳಿವೆ 14ನೇ ಅಧ್ಯಾಯದಲ್ಲಿ. ಬಟ್ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ಟೇಬಲ್ ಮುಖಾಂತರ ಡಿಸ್ಕಸ್ ಮಾಡಿ ಈ ಅಧ್ಯಾಯವನ್ನು ಸಂಪೂರ್ಣಗೊಳಿಸೋಣ. ಮೋಸ್ಟ್ಲಿ ಒಂದು 2 ಕ್ಲಾಸಸ್ ಬೇಕಾಗುತ್ತೆ ಡಿಸ್ಕಸ್ ಮಾಡೋದಕ್ಕೆ. 13 ಮತ್ತೆ 14 2 ಅಧ್ಯಾಯ ಮುಗಿದ ನಂತರ 15ನೇ ಅಧ್ಯಾಯದಿಂದ ಈ 5ನೇ ಸ್ಕಂದದ ಅಂತ್ಯದವರೆಗೂ ಕೂಡ ಈ ಬ್ರಹ್ಮಾಂಡದ ಭೂಗೋಳದ ಬ್ರಹ್ಮಾಂಡದ ವರ್ಣನೆ ಬರುತ್ತೆ. ಸೊ ಅದನ್ನು ನಾವು ಚರ್ಚೆ ಮಾಡೋಕ್ಕೆ ಪ್ರಯತ್ನ ಪಡೋಣ. ಸೊ ಕೆಲವೊಬ್ರು ತುಂಬಾ ಕಷ್ಟ ಆಗ್ಬೋದು ಅರ್ಥ ಮಾಡ್ಕೊಳ್ಳೋದು, ಬಟ್ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಅರ್ಥ ಮಾಡ್ಕೊಳ್ಳೋದು ಪ್ರಯತ್ನ ಪಡಿ. ಏನ್ ಅರ್ಥ ಆಗೋದಿಲ್ಲ ಅದನ್ನ ಹರೇ ಕೃಷ್ಣ ಅಂದ್ಬಿಟ್ಬಿಟ್ಟು ಅಷ್ಟೇ, ನೋ ಪ್ರಾಬ್ಲಮ್. ಎಷ್ಟು ಅರ್ಥ ಆಗುತ್ತೆ ಅದಷ್ಟು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ. ಹರೇ ಕೃಷ್ಣ. ಈಗ ಮುಂದಿನ ವಾರ ಗೌರ ಪೂರ್ಣಿಮೆ, ಶುಕ್ರವಾರ ಬರ್ತಾ ಇದೆ. ಶ್ರೀ ಚೈತನ್ಯ ಮಹಾಪ್ರಭುಗಳು ಈ ಭೂಮಿಗೆ ಅವತರಿಸಿದಂತಹ ದಿನ. 500 ವರ್ಷಗಳ ಹಿಂದೆ ಸಾಕ್ಷಾತ್ ಭಗವಂತನೇ, ಕೃಷ್ಣನೇ ಭಕ್ತನ ರೂಪದಲ್ಲಿ ನಮ್ಮೆಲ್ಲರಿಗೂ ಭಕ್ತಿ ಹೇಗೆ ಮಾಡಬೇಕು ಅಂತ ತೋರಿಸಿಕೊಡೋದಿಕ್ಕೆ, ಭಾಗವತವನ್ನ ಹೇಗೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ತೋರಿಸೋದಿಕ್ಕೆ ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಅವತರಿಸಿದ್ದಾರೆ. ಇದು ಗೌರ ಪೂರ್ಣಿಮೆ, ಹೋಳಿ ಹುಣ್ಣಿಮೆ ದಿನನೇ ಅವರು ಅವತರಿಸಿದರು. ಅಗ್ರಹಣದ ಕಾಲವಾಗಿತ್ತು. ಅಗ್ರಹಣದ ಸಮಯದಲ್ಲಿ ಭಗವಂತ ಅವತರಿಸಿ ಹರಿನಾಮದ ಪ್ರಚಾರವನ್ನ ಪ್ರಾರಂಭ ಮಾಡಿದ. ಸೊ ಶ್ರೀ ಚೈತನ್ಯ ಮಹಾಪ್ರಭುಗಳ ಆವಿರ್ಭಾವ ದಿವಸ ಗೌರ ಪೂರ್ಣಿಮೆ ದಿನ. ಮುಂದಿನ ಶುಕ್ರವಾರ ಮಾರ್ಚ್ 14ನೇ ತಾರೀಕು. ಸೊ ತಮ್ಮೆಲ್ಲರಿಗೂ ಆಮಂತ್ರಣವಿದೆ. ದಯವಿಟ್ಟು ಕುಟುಂಬ ಸಮೇತ ಬಂದು ತಾವು ಈ ಹಬ್ಬದಲ್ಲಿ ಪಾಲ್ಗೊಳ್ಳಿ. ಓಕೆ, ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕೀ ಜಯ. ಶ್ರೀಮದ್ ಭಾಗವತ್ ಮಹಾಪುರಾಣ ಕೀ ಜಯ. ಹರೇ ಕೃಷ್ಣ. ವಿನಯಪುರ, ಎನಿ ಅನೌನ್ಸ್ಮೆಂಟ್ಸ್?
ಸೂಚನೆಗಳಿವೆ? ಓಕೆ, ತುಂಬಾ ಥ್ಯಾಂಕ್ ಯು, ಧನ್ಯವಾದಗಳು. ಹರೇ ಕೃಷ್ಣ. ಕ್ಲಾಸ್ ಎಂಡ್ ಮಾಡೋಣ ನೀವು? ಓಕೆ, ಶಿಲ ಪ್ರಭುಪಾದ ಕಿ ಜೈ.